ಪರಮಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದ ಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು ಗೀತಾ ಜ್ಞಾನಯಜ್ಞದ 8ನೆಯ ದಿನ 8ನೆಯ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಅಂತ ಕರೆಯುವಂಥದ್ದು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಮಾಡಿರುವಂತಹ ಅತ್ಯಪೂರ್ವವಾದ ಉಪದೇಶಗಳ ಸಾರ. ಹಿಂದಿನ ಅಧ್ಯಾಯ ಅದು ಜ್ಞಾನ ವಿಜ್ಞಾನ ಯೋಗ ಅಂತ. ನಿನ್ನೆ ನಾವು ಅದನ್ನು ನೋಡಿದ್ವಿ. ಭಗವಂತನನ್ನು ತಿಳಿದು ಉಪಾಸನೆ ಮಾಡಬೇಕು ಅಂತ. ಭಗವಂತನನ್ನು ತಿಳಿದು ಉಪಾಸನೆ ಮಾಡಬೇಕು ಅಂದರೆ ಯಾರೋ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ಬಿಡುವ ಹಾಗಿಲ್ಲ, ನಮಗೇನು ಇಷ್ಟ ಇಲ್ಲ, ಆದರೆ ಒಂದು ಹಿಂದಿನಿಂದ ಮಾಡ್ಕೊಂಡು ಬಂದದ್ದು ಬಿಡಬಾರ್ದು ಅಂತ ಮಾಡ್ತೇವೆ ಎನ್ನುವಂತಹ ಅಂಧಶ್ರದ್ಧೆ, ಅರಿವಿಲ್ಲದೆ ಮಾಡಿದ ಧ್ಯಾನೋಪಾಸನೆ, ಅದು ಪ್ರಯೋಜನ ಇಲ್ಲ. ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಭಗವಂತನನ್ನು ತಿಳ್ಕೊಳ್ಬೇಕು. ಅವರು ಹೇಳಿದರು, ಇವರು ಹೇಳಿದರು, ಏನು ಸಾಧನವೇನು, ಏನು ಫಲವೇನು, ಸ್ವಾನುಭವ, ನಿನ್ನ ಅನುಭವ ಹೇಳು. ನೀನು ದೇವರನ್ನು ಏನಂತ ತಿಳಿದಿದ್ದೀಯ. ಹಾಗಾಗಿ ದೇವರಲ್ಲಿ ಧ್ಯಾನ ಮಾಡುವಾಗ, ಉಪಾಸನೆ ಮಾಡುವಾಗ, ನಮ್ಮ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡುವಾಗ ಯಾವುದೋ ಒಂದು ಅಂಧಶ್ರದ್ಧೆಗೆ ಒಳಗಾಗಿ ಪಡುವಿಗಡೆಯ ಕೃಷ್ಣ ಮುಖ್ಯ ಪ್ರಾಣರ ದಿವ್ಯ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಜಗದ್ಗುರು ಸರ್ವಜ್ಞಾಚಾರ್ಯರ ಸಿಂಹಾಸನದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಕೃಷ್ಣಾಪುರ ಮಠಾಧೀಶರ ಪಾದಕಮಲಗಳಿಗೆ ಮತ್ತೊಮ್ಮೆ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಳ್ತಾ, ಭಗವಂತನನ್ನು ತಿಳಿದು ಉಪಾಸನೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಭಗವಂತ ಜ್ಞಾನ ವಿಜ್ಞಾನವನ್ನು ಎರಡನ್ನೂ ಉಪದೇಶ ಮಾಡಿದ್ದಾನೆ. ದೇವರನ್ನು ಅಂಧಶ್ರದ್ಧೆಯಿಂದ ಉಪಾಸನೆ ಮಾಡಿದರೆ ಪ್ರಯೋಜನ ಇಲ್ಲ. ಆ ಭಗವಂತನನ್ನು ಪ್ರಮಾಣ ಪುರಸ್ಸರವಾಗಿ ಚೆನ್ನಾಗಿ ಶಾಸ್ತ್ರದ ಅಧ್ಯಯನ ಶ್ರವಣಾದಿಗಳ ಮೂಲಕ ಆ ಭಗವಂತನಲ್ಲಿ ಸ್ನೇಹವನ್ನು ಮಾಡಬೇಕು. ಆ ಸ್ನೇಹ ಮಾಡುವ ಮೊದಲು ಆ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿಬೇಕು. ಆ ಭಗವಂತನನ್ನು ಪರಬ್ರಹ್ಮ, ಅಧ್ಯಾತ್ಮ ಕರ್ಮ, ಸಾಧಿಭೂತ, ಸಾಧಿದೈವ, ಸಾಧಿಯಜ್ಞಗಳ ಸಹಿತವಾಗಿ ಆ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಹಿಂದಿನ ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತು ಈ ಅಧ್ಯಾಯದಲ್ಲಿ ಈ ಎಲ್ಲ ವಿಷಯಗಳ
ಸ್ಪಷ್ಟ ನಿರೂಪಣೆಯ ಜೊತೆಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಹೇಗೆ ಮಾಡಬೇಕು ಅನ್ನೋದನ್ನು ಸೂಚಿಸಿದ್ದಾರೆ. 8ನೆಯ ಅಕ್ಷರ ಬ್ರಹ್ಮಯೋಗದಲ್ಲಿ ಭಗವಂತನ ವರ್ಣನೆ, ಪರಮಾತ್ಮ ಅಂದರೆ ಬ್ರಹ್ಮ ಅಂತ. ನಾವೆಲ್ಲ ಸಾಮಾನ್ಯವಾಗಿ ಬ್ರಹ್ಮ ಅಂದರೆ ಸತ್ಯಲೋಕಾಧಿಪತಿಯಾದ ಸರಸ್ವತಿ ಪತಿಯಾದ ಚತುರ್ಮುಖನನ್ನು ಬ್ರಹ್ಮ ಅಂತ ತಿಳಿದಿದ್ದೇವೆ. ಆದರೆ ನಿಜವಾಗಿ ಬ್ರಹ್ಮ ಶಬ್ದದ ಅರ್ಥ ಗುಣಪೂರ್ಣ ಅಂತ. ಅಕ್ಷರ ಅಂದರೆ ಅವಿನಾಶಿ, ನಾಶರಹಿತನಾದವ, ನಿತ್ಯ ಎಂಬುದಾಗಿ ಅಕ್ಷರ ಮತ್ತು ಬ್ರಹ್ಮ ಶಬ್ದಗಳ ಅರ್ಥ. ಆ ಭಗವಂತನ ವ್ಯಾಪ್ತತ್ವ ಅಂದರೆ ಜಗದ ತುಂಬೆಲ್ಲ ಚೇತನಾತ್ಮಕವಾದ ಸಮಸ್ತ ಪ್ರಪಂಚದಲ್ಲಿ ಆ ಭಗವಂತನ ವ್ಯಾಪ್ತಿ. ದೇವರು ನರಸಿಂಹಾವತಾರ ತಾಳಿದ್ದೇ ವ್ಯಾಪ್ತಿಂಚ ಭೂತೇಷ್ವಖಿಲೇಶು ಚಾತ್ಮನಃ. ತನ್ನ ವ್ಯಾಪ್ತಿ ಅಂದರೆ ವಿಶೇಷವಾದ ಆಪ್ತಿ, ಇರುವಿಕೆ. ಎಲ್ಲದರ ಒಳಗೆ ನಾನಿದ್ದೇನೆ ಅಂತ ತೋರಿಸಬೇಕಿದೆ. ಭಕ್ತನಾದ ಪ್ರಹ್ಲಾದ ಕೂಡ ಹೇಳ್ತಾ ಇದ್ದಾನೆ. ತಂದೆಯಾದ ಹಿರಣ್ಯಕಶ್ಯಪ ಕೇಳ್ದ, ಎಲ್ಲಿದ್ದಾನೆ ನಿನ್ನ ದೇವರು ಅಂತ. ಮಗ ಹೇಳ್ತಾನೆ, ನೀನು ಎಲ್ಲಿದ್ದಾನೆ ಅಂತ ಕೇಳೋದೇ ತಪ್ಪು. ಎಲ್ಲೋ ಒಂದು ಕಡೆ ಇರೋದಾದರೆ ಅವನು ಎಲ್ಲಿದ್ದಾನೆ ಕೇಳಬೇಕು. ಸಹಿ ಸರ್ವತ್ರ. ಆ ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆಯಲ್ಲಿ ನಿನ್ನ ದೇವರು ಇರೋದಾದರೆ ನನ್ನ ಮನೆಯ ಈ ಕಂಬದಲ್ಲಿ ಯಾಕೆ ಇಲ್ಲ ಅಂದ. ಪ್ರಹ್ಲಾದರಾಜರಂದರು, ಇಲ್ಲ ಅಂತ ಯಾಕಂತೀಯ, ಕಾಣ್ತಾ ಇದ್ದಾನಲ್ಲ, ದೃಶ್ಯತೆ. ಭಗವಂತನ ಭಕ್ತರು ಭಗವಂತನನ್ನು ಎಲ್ಲ ಕಡೆ ನೋಡ್ತಾರೆ. ನೋಡಿ ತಿಳಿದು ಉಪಾಸನೆ ಮಾಡುವ ಭಾಗ್ಯ ದೇವತೆಗಳದು. ಅದೇ ವಿಶೇಷ ಜ್ಞಾನ. ಇದನ್ನೇ ವ್ಯಾಪ್ತಿ. ಇದು ದೇವರ ವ್ಯಾಪ್ತಿ ಕೇವಲ ಹೊರಗೆ ಮಾತ್ರ ಅಲ್ಲ, ಒಳಗಿದ್ದು ಎಲ್ಲರ ಒಳಗೂ ಇದ್ದಾನಲ್ಲ, ಇದ್ದು ನಿಯಮನ ಮಾಡ್ತಾ ಇದ್ದಾನಲ್ಲ. ಅದೇ ಮೊದಲಾದ ಗುಣಗಳ ಸಹಿತವಾಗಿ ಆ ಭಗವಂತನನ್ನು ತಿಳಿಬೇಕು. ಅವನ ವ್ಯಾಪ್ತಿ, ಅವನ ನಿಯಾಮಕತ್ವ, ಇದನ್ನೆಲ್ಲ ತಿಳಿದು ಉಪಾಸನೆ ಮಾಡಿದಾಗ ಮಾತ್ರ ಭಗವಂತನ ಅನುಗ್ರಹ ಪ್ರಾಪ್ತಿ ಆಗತ್ತೆ. ಅಂತಹ ಯೋಗ ಅಂದರೆ ಉಪಾಯ. ಆ ಉಪಾಯವನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ನೆಪ ಮಾಡಿಕೊಂಡು ಜಗದ ಸಜ್ಜನರಿಗೆಲ್ಲ ಉಪದೇಶ ಕೊಡುವ ಕಾರಣ ಇದಕ್ಕೆ ಅಕ್ಷರ ಬ್ರಹ್ಮಯೋಗ ಅಂತ ಈ ಅಧ್ಯಾಯವನ್ನು ಕರೀತಾ ಇದ್ದ. 8ನೇ ಅಧ್ಯಾಯದಲ್ಲಿ 8 ವಿಷಯಗಳ ವಿವರಣೆ ಇದೆ. ಸಾಧನೆಯ ಸನ್ಮಾರ್ಗದಲ್ಲಿ ಹೊರಟು ಅಂತರಂಗದ ಒಳಗೆ ಹೊರಗೆ ವ್ಯಾಪ್ತನಾದ, ಅಂತರಂಗದ ಒಳಗೆ ನಿಯಾಮಕನಾಗಿರುವ ಭಗವಂತನನ್ನು ತಿಳಿಬೇಕು ಅಂತ ಯಾರು ಸಾಧನೆ ಮಾಡ್ತಾ ಇದ್ದಾನೆ, ಅಂಥ ಸಾಧಕ ತಾನು ತಿಳಿಯಬೇಕಾದ್ದು ಏನು ಅನ್ನೋದನ್ನು ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೃಷ್ಣನ ಮುಂದೆ 8 ಪ್ರಶ್ನೆಗಳನ್ನು ಮೊದಲ ಶ್ಲೋಕದಲ್ಲಿ ಮಾಡ್ತಾನೆ. ಯಾಕಂದರೆ ಈ ಹಿಂದಿನ ಅಧ್ಯಾಯದಲ್ಲಿ ಸಾಧಿಭೂತಂ ಸಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಹು
ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ, ನನ್ನನ್ನು ಹೀಗೆ ತಿಳಿದು ನನ್ನ ಸ್ಮರಣೆ ಅಂತ್ಯಕಾಲದಲ್ಲಿ ಮಾಡಿದರೆ ಮಾತ್ರ ನಾನು ಅವರಿಗೆ ಅನುಗ್ರಹ ಮಾಡ್ತೇನೆ ಅಂತ. ಅದನ್ನು ಮನಸ್ಸಿನಲ್ಲಿಟ್ಟು ಅರ್ಜುನ ಕೃಷ್ಣನನ್ನು ಈ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೃಷ್ಣ ಕಿಂ ತದ್ಬ್ರಹ್ಮ? ಅವನು ಕೇಳುವ 8 ಪ್ರಶ್ನೆಗಳು, ನಾವೆಲ್ಲ ತಿಳಿದುಕೊಳ್ಳಬೇಕಾದ 8 ಪ್ರಶ್ನೆಗಳ ಉತ್ತರ. ಆ ಪರಬ್ರಹ್ಮ ಯಾರು? ಆಧ್ಯಾತ್ಮ ಅದು ಯಾವುದದು? ಕರ್ಮ ಅದು ಯಾವುದು? ಅಧಿಭೂತ ಅದು ಯಾವುದು? ಅಧಿದೈವ ಯಾವುದು? ಈ ಜೀವನ ದೇಹದಲ್ಲಿ ಒಳಗಿದ್ದು ಅಧಿಯಜ್ಞ ಹೇಗೆ, ಯಾರು ಮಾಡ್ತಾರೆ? ಯೋಗಿಗಳಾದವರು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳಿದಿ, ಆದರೆ ಹೇಗೆ ಮಾಡಬೇಕು, ಏನಂತ ಮಾಡಬೇಕು ಅದು ಹೇಳಲಿಲ್ಲ ನೀನು. ಪ್ರಯಾಣ ಕಾಲೇ ಚಿತ್ತ ಕಥಂ ಜ್ಞೇಯ, ಏನಂತ ತಿಳಿದು ಉಪಾಸನೆ ಮಾಡಬೇಕು. ಸಾಯುವ ಕಾಲದಲ್ಲಿ ಅಂದರೆ ಭಗವಂತನ ಬಗ್ಗೆ ತುಂಬ ಏನೇನೋ ತಿಳ್ಕೊಂಡಿರ್ತೀವಿ, ಅದರಲ್ಲಿ ಅಂತ್ಯಕಾಲದಲ್ಲಿ ಯಾವ ಭಗವಂತನನ್ನು ಏನಂತ ತಿಳಿದು ಉಪಾಸನೆ ಮಾಡಬೇಕು, ಇದನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ. ಈ ಎಲ್ಲ ಪ್ರಶ್ನೆಗಳಿಗೆ ಭಗವಂತ ಕ್ರಮವಾಗಿ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಕೃಷ್ಣ ಹೇಳ್ತಾನೆ, ದೇವರ ಸ್ಥೂಲ ರೂಪ, ಸೂಕ್ಷ್ಮ ರೂಪ, ಇದು 2 ತಿಳಿದ್ರೆ ಸಾಲದು. ಅವನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಬೇಕು. ದೇಹದ ಒಳಗಿದ್ದು ಆ ಭಗವಂತ ಮಾಡುವ ಪ್ರೇರಣೆಯನ್ನು ತಿಳ್ಕೊಳ್ಬೇಕು. ಅವನ ವ್ಯಾಪ್ತತ್ವವನ್ನು ತಿಳ್ಕೊಳ್ಬೇಕು. ಅವನ ನಿತ್ಯತ್ವವನ್ನು ತಿಳ್ಕೊಳ್ಬೇಕು. ಭಗವಂತನಿಂದ ನಿಯಾಮಕರಾದ ಜೀವೋತ್ತಮರಾದ ವಾಯುದೇವರು, ಉಳಿದೆಲ್ಲ ದೇವತೆಗಳು, ಅವರ ಬಗ್ಗೆ ತಿಳ್ಕೊಳ್ಬೇಕು. ಜಡ ಪ್ರಪಂಚವನ್ನು ತಿಳ್ಕೊಳ್ಬೇಕು. ಶ್ರೀಮದ್ ಟೀಕಾಕೃತ್ಪಾದರು ತಮ್ಮ ಟೀಕೆಯಲ್ಲಿ ಅವರು ಹೇಳ್ತಾರೆ, ಜಗದಪಿ ತಥಾ ಅವಗಂತವ್ಯಂ, ಯಥಾ ಪರಮಾತ್ಮ ಅವಗಂತವ್ಯ ತಥಾ ಜಗದಪಿ ಅವಗಂತವ್ಯಂ. ನಿಮಗೆ ಕಾಣದ ದೇವರು ಕಾಣಿಸಬೇಕಾದರೆ, ನೋಡದ ದೇವರನ್ನು ನೋಡಬೇಕು ಅಂತ ಅನಿಸಿದರೆ, ಕಣ್ಣಿಗೆ ಕಾಣುವ ಈ ಜಗತ್ತನ್ನು ಸರಿಯಾಗಿ ನೋಡಿ. ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ದೇವರು ಇಂದ್ರಿಯಕ್ಕೆ ಅಗೋಚರ, ಅವ ಕಣ್ಣಿಗೆ ಕಾಣುವವ ಅಲ್ಲ. ಕಾಣದ ದೇವರನ್ನು ಕಾಣುವ ಒಂದೇ ಉಪಾಯ ಅಂದರೆ ಈ ಜಗತ್ತನ್ನು ನೋಡಬೇಕಂತೆ. ಈ ಜಗತ್ತಿಗೂ ದೇವರಿಗೆ ಇರುವ ಸಂಬಂಧವನ್ನು ತಿಳಿಬೇಕಂತೆ. ಈ ಜಗತ್ತು ಭಗವಂತನಿಂದ ನಿರ್ಮಾಣಗೊಂಡದ್ದು. ಈ ಜಗತ್ತಿಗೆ ಕಾರಣ ಭಗವಂತ. ಆ ಭಗವಂತನ ಕಾರ್ಯ ಈ ಜಗತ್ತು. ನೀವು ಕಾರ್ಯವನ್ನು ನೋಡಿ ಅದರ ಕಾರಣೀಕರ್ತನಾದ ಭಗವಂತನನ್ನು ಚಿಂತನೆ ಮಾಡಿ. ಏನಂತ ನೋಡಿ, ಒಂದು ಮಡಿಕೆ ಮಾಡಬೇಕಾದ್ರೇ ಮಡಿಕೆಯ ಬಗ್ಗೆ ಪರಿಪೂರ್ಣವಾದ ಅರಿವು ಆ ಮಡಿಕೆ ಮಾಡುವ ಕುಂಬಾರನಿಗೆ ಬೇಕು. ಯಾವುದೇ ಹಂತದಲ್ಲಿ ಅವನಿಗೆ ಜ್ಞಾನ ಇಲ್ಲ ಅಂತಾದರೆ ಆ ಮಡಿಕೆ ಮಾಡೋದರಲ್ಲಿ ಪರ್ಫೆಕ್ಷನ್ ಅವನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮಣ್ಣು ಯೂಸ್ ಮಾಡಬೇಕು, ಎಷ್ಟು ಹೊತ್ತು ಅದನ್ನು ನೆನೆಸಿ ಇಡಬೇಕು, ಯಾವ್ಯಾವ ಆಕಾರದಲ್ಲಿ ಮಾಡಬೇಕು, ಮಾಡಿದ ನಂತರ ಒಣಗಿಸೋದು ಹೇಗೆ, ಸುಡೋದು ಹೇಗೆ, ಪ್ರತಿ ಹಂತದಲ್ಲಿ ಬಹಳ ಮುಖ್ಯವಾದದ್ದು ಅರಿವು. ಒಂದು ಮಡಿಕೆ ಮಾಡಬೇಕಾದ್ರೆ ಇಷ್ಟೆಲ್ಲ ನಾಲೆಡ್ಜ್ ಬೇಕಂತಾದರೆ, ಅದ್ಭುತವಾದ 84 ಲಕ್ಷ ಜೀವರಾಶಿಗಳಿಂದ ಯುಕ್ತವಾದ ಈ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿದ ಏಕೈಕನಾದ ಭಗವಂತ
ಅವನಿಗೆ ಇನ್ನೆಷ್ಟು ಬುದ್ಧಿ ಇರಬೇಡ, ಅವು ಇನ್ನೆಷ್ಟು ಸರ್ವಜ್ಞ ಆಗಿರಬೇಡ. ಅದನ್ನೇ ಮಧ್ವ ಗುರುಗಳು ಹೇಳ್ತಾರೆ, ಜಗತ್ತನ್ನು ನೋಡಿ ಜನಾರ್ದನನನ್ನು ತಿಳಿಯಿರಿ. ದೇವರ ಅರಿವಿಗೆ ಕಾರಣವಾದದ್ದು ಈ ಜಗತ್ತನ್ನು ತಿಳ್ಕೊಳ್ಬೇಕು. ಅಂತಹ ತತ್ವಗಳ ವಿವರಣೆಯನ್ನು ಭಗವಂತ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನು ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವ ಕರೋ ವಿಸರ್ಗ ಕರ್ಮ ಸಂಹಿತಃ. ಜಗದ್ಗುರು ಮಧ್ವಾಚಾರ್ಯರು ಭಗವಂತನ ಮಾತುಗಳಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಮರಣಕಾಲ ಕರ್ತವ್ಯ ಗತ್ಯಾದಿ ಅಸ್ಮಿನ್ ಅಧ್ಯಾಯೇ ಉಪದಿಶತಿ. ಇದುವರೆಗೆ ಹಿಂದಿನ ಅಧ್ಯಾಯಗಳಲ್ಲಿ ಬದುಕುವ ಬಗೆಯನ್ನು ಭಗವಂತ ಅರ್ಜುನನಿಗೆ ತಿಳಿಸಿದ. ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಸಾಯುವ ಕಲೆಯನ್ನು ಹೇಳಿಕೊಡ್ತಾನೆ. ಹೇಗೆ ಸಾಯಬೇಕು, ಯೋಗಿಯ ಮರಣ ಹೇಗಿರಬೇಕು, ಜೀವನದಲ್ಲಿ ಮರಣ ಫೈನಲ್ ಎಕ್ಸಾಮ್ ಇದ್ದಾಗೆ. ಅಂತ್ಯಕಾಲೇ ವಿಶೇಷತಃ ಅಂತಾರೆ ಉಪನಿಷತ್ತುಗಳಲ್ಲಿ. ಸಾವಿನ ಬಗ್ಗೆ ಹೇಳುವಾಗ ಎನ್ ಮರಣಂ ತದವಭೃತಂ ಅಂತ ವರ್ಣನೆ ಮಾಡಿದೆ. ಜೀವನ ಅನ್ನುವ ದೊಡ್ಡ ಯಜ್ಞದ ಒಳಗೆ ಸಾವು ಇದು ಪೂರ್ಣಾಹುತಿ. ದಿನ ಚೂರು ಅರ್ಪಣೆ ಮಾಡ್ತಾ ಇದ್ರಿ. ಆ ಎಲ್ಲ ಸಾಧನೆ ಮಾಡಿದ ಈ ದೇಹವನ್ನೇ ಪರಿಪೂರ್ಣವಾಗಿ ಭಗವಂತನಿಗೆ ಅಗ್ನಿಯ ಮುಖದಲ್ಲಿ ಅರ್ಪಣೆ ಮಾಡುವಂಥದ್ದಿದು ಬಹಳ ದೊಡ್ಡದು. ಹೇಗಂದ್ರೆ ಹಾಗೆ ಎಲ್ಲಂದ್ರಲ್ಲಿ ದುರ್ಮರಣಗಳಲ್ಲಿ ಸಿಕ್ಕಿ ಹಾಕ್ಕೊಳ್ಬಾರ್ದು. ಒಳ್ಳೆ ಸಾವು ಬೇಕಂತಾದರೆ ಯಾವುದು ಒಳ್ಳೆ ಸಾವು? ದೇವರ ಸ್ಮರಣೆ ಮಾಡ್ತಾ ಸಾಯೋದಕ್ಕಿಂತ ಬೇರೆ ದೊಡ್ಡ ಉತ್ತಮವಾದ ಸಾವಿಲ್ಲ. ಮರದ ಮರೆಯಲ್ಲಿ ನಿಂತು ರಾಮ ವಾಲಿಗೆ ಬಾಣ ಬಿಟ್ಟ. ವಾಲಿ ಎದೆಗೆ ಬಂದು ರಾಮನ ಬಾಣ ನಾಟಿತು. ವಾಲಿ ಸಾಯ್ಲಿಕ್ಕಿದ್ದಾನೆ, ದೇವರು ಎದುರಿಗೆ ಬಂದ. ವಾಲಿ ಅಂದ, ನಾನು ನನ್ನ ತಮ್ಮ ಜಗಳ ಆಡ್ತೀವಿ, ಒಂದಾಗ್ತೀವಿ, ನಮ್ಮಿಬ್ಬರು ಪರ್ಸನಲ್, ನೀ ಯಾಕೆ ಎಲ್ಲೋ ನಿಂತು ಬಾಣ ಹೊಡೆದೆ? ರಾಮ ಅಂದ, ನಿಂಗೆ ಬೇಸರ ಆಗಿದ್ದರೆ ಹೇಳು, ಬಾಣ ತೆಗೆದು ಪ್ರಾಣ ಪ್ರತಿಷ್ಠೆ ನಾ ಮಾಡ್ತೇನೆ. ಯಾಕೆಂದರೆ ಪ್ರಾಣ ತೆಗೆಯೋನು ನಾನೇ, ಕೊಡೋನು ನಾನೇ. ನನಗೆ ತೆಗಿಲಿಕ್ಕೂ ಬರುತ್ತೆ, ಕೊಡಲಿಕ್ಕೂ ಬರುತ್ತೆ. ನಿಂಗೆ ಬೇಕಾ ಕೊಡ್ತೇನೆ. ಅವನಂದ, ನಂಗೆ ಬೇಡ ಅಂದ. ನೀ ಕೊಟ್ಟರು ಈ ದೇಹದ ಒಳಗೆ ಆ ಪ್ರಾಣ ಪರ್ಮನೆಂಟ್ ಇರೋದಲ್ಲ, ಇವತ್ತಲ್ಲ ನಾಳೆ ಹೋಗುತ್ತೆ. ಆದರೆ ಸರ್ವೋತ್ತಮನಾದ ನಿನ್ನ ಎದುರಿಗೆ ಪುರುಷೋತ್ತಮಾಗ್ರೇ, ಸರ್ವೋತ್ತಮನಾದ ನಿನ್ನ ಕಣ್ಣ ಮುಂದೆ ಪ್ರಾಣ ಬಿಡುವ ಈ ಯೋಗ, ಈ ಒಂದು ಅವಕಾಶ ಮತ್ತೆ ಬರುತ್ತಾ? ಬದುಕಿಗಿಂತಲೂ ನಿನ್ನ ಕಣ್ಣೆದುರಿಗೆ ಪ್ರಾಣತ್ಯಾಗ ಮಾಡೋದೇ ಜೀವನದ ದೊಡ್ಡ ಸಾಧನೆ ಅಂತ ಹನುಮನ ನಂಬದ ಬಿದ್ದ ವಾಲಿಯ ಬಾಯಲ್ಲಿ ಈ ಮಾತು ಬರ್ತಾಯಿದೆ. ಹಾಗಾದರೆ ದೇವರ ಸ್ಮರಣೆಯೊಂದಿಗೆ ಸಾಯೋದಿದೆಯಲ್ಲ, ಅದು ದೊಡ್ಡ ಕಲೆ. ಕಡೇ 3 ಗಂಟೆಗಳ ಕಾಲ, ವರ್ಷದ ಕೊನೆ 3 ಗಂಟೆ ಕಾಲ ತಲೆ ತಗ್ಗಿಸಿ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ವಿದ್ಯಾರ್ಥಿ ಬರಿಬೇಕಂತಾದರೆ ಎಕ್ಸಾಮ್ ದಿನ ಬೆಳಗ್ಗೆ ಪುಸ್ತಕ ಹಿಡ್ಕೊಂಡು ಓದಿದರೆ ಪ್ರಯೋಜನ ಇಲ್ಲ. ಇಡೀ 365 ದಿನ ಅವನು ಅಧ್ಯಯನ ಮಾಡಿರಬೇಕು. ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕಂತಾದರೆ ಸಂತತದಲ್ಲಿ ಭಗವಂತನ ಚಿಂತನೆ ನಮ್ಮ ತಲೆಯಲ್ಲಿ ಹಚ್ಚ ಹಸಿರಾಗಿ ಉಳಿದಿದ್ದರೆ ಮಾತ್ರ ಅಂತ್ಯಕಾಲದಲ್ಲಿ ಬರುತ್ತೆ, ಇಲ್ಲ ಅಂತಾದರೆ ಬರೋಲ್ಲ. ಹಾಗಾಗಿ ಇಂತಹ ದೇವರ ನೆನಪಿನೊಂದಿಗೆ ನಮಗೆ ಮರಣ ಸಂಭವಿಸಬೇಕಾದರೆ
ಯೋಗಿಯಾಗಿ ಸಾಯಬೇಕಾದ್ರೆ, ಯೋಗ ಮಾರ್ಗದಲ್ಲಿ ದೇವರು ಕೊಟ್ಟ ಸಾಧನ ಶರೀರವನ್ನು ದೇವರಿಗೆ ತ್ಯಾಗ ಮಾಡಿ ಹೋಗಬೇಕಂತಾದರೆ, ಭೋಗ ಮಾಡಿ ರೋಗದಿಂದ ಸಾಯಬಾರ್ದು, ಯೋಗದಿಂದ ತ್ಯಾಗ ಮಾಡಿ ದೇವರಿಗೆ ದೇಹವನ್ನು ಅರ್ಪಣೆ ಮಾಡಿಕೊಳ್ಳಬೇಕಾದರೆ ಅಂಥ ಸಾಧಕ ತಿಳಿದುಕೊಳ್ಳಬೇಕಾದ ತತ್ವಗಳ ವಿವರಣೆಯನ್ನು ಭಗವಂತ ಹೇಳ್ತಾ ಇಲ್ಲಿ ಅಕ್ಷರಂ ಬ್ರಹ್ಮ. ಯಾ ಬ್ರಹ್ಮ? ಪರಮಂ ಬ್ರಹ್ಮ. ಬ್ರಹ್ಮ ಅಂದ ತಕ್ಷಣ ನಾನು ಹಾಗೆ ಹೇಳಿದ ಹಾಗೆ ಅದು ಸರಸ್ವತಿಯ ಪತಿ ಅಂತ ತಿಳಿದುಬಿಟ್ಟಿರಿ. ಅಕ್ಷರ ಅಂದರೆ, ಅಕ್ಷರ ಪರಮಂ ಬ್ರಹ್ಮ ಅಂದರೆ ಅವಿನಾಶಿಯಾದ ಗುಣಪೂರ್ಣನಾದ ನಾನೇ ಪರಮಾತ್ಮ, ನಾನೇ ಅಕ್ಷರ. ವೇದ, ಪ್ರಕೃತಿ ಮತ್ತು ಮಹಾಲಕ್ಷ್ಮಿಯರು ಇವರೂ ಕೂಡ ಅಕ್ಷರ ಶಬ್ದ ವಾಚ್ಯರೇ. ಯಾಕೆಂದರೆ ಮುಂದೆ 15ನೆಯ ಅಧ್ಯಾಯದಲ್ಲಿ ಬರುವಾಗ ಕ್ಷರಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಲ್ಲಿ ಬರುತ್ತೆ. ಅಲ್ಲಿ ಅಕ್ಷರ ಶಬ್ದದಿಂದ ಮಹಾಲಕ್ಷ್ಮಿ ಬರ್ತಾಳೆ. ಬ್ರಹ್ಮಾದಯೋ ಯೋ ದೇವಾಃ ಶರೀರೇ ಕ್ಷರಣಾತ್ ಕ್ಷರಃ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಸಕಲ ಜೀವರಾಶಿಗಳು ಶರೀರವನ್ನು ತ್ಯಾಗ ಮಾಡ್ತಾರಾದ ಕಾರಣ, ಕ್ಷರರಾದ ಕಾರಣ, ನಾಶವಾಗುವ ದೇಹ ಉಳ್ಳವರಾದ ಕಾರಣ ಅವರು ಕ್ಷರರಾದರೆ, ನಿತ್ಯಳಾದ ರಮಾದೇವಿ ಅಕ್ಷರಳಾದರೆ, ಭಗವಂತ ಅಕ್ಷರ ಮಾತ್ರ ಅಲ್ಲ, ಪರಮಂ ಅಕ್ಷರಂ ಬ್ರಹ್ಮ. ಅದಕ್ಕೆ ಪರಮ ಅನ್ನುವಂತಹ ವಿಶೇಷಣವನ್ನು ಭಗವಂತ ಹಾಕಿ ಅಕ್ಷರಂ ಬ್ರಹ್ಮ ಪರಮಂ, ನಾನು ಪರಮಾಕ್ಷರ ಬ್ರಹ್ಮ, ಗುಣಪೂರ್ಣನಾದ ನಾನು ಪರಮಾಕ್ಷರ. ದೇವರನ್ನು ಹಾಗೆ ತಿಳ್ಕೊಳ್ಬೇಕು. ಅಧ್ಯಾತ್ಮ ಅಂದರೆ ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಇಲ್ಲಿ ಸ್ವಭಾವ ಅಂದರೆ ಸ್ವಸ್ಯ ಭಾವ, ಜೀವರಿಗೆ ಉಪಕಾರಕವಾದಂತಹ ಅಂತಃಕರಣದಿಂದ ಆರಂಭ ಮಾಡಿಕೊಂಡು ದೇಹದ ಒಳಗಿನ, ದೇಹದ ಹೊರಗಿನ ಎಲ್ಲ ಪದಾರ್ಥಗಳು ಕೂಡ ಅಧ್ಯಾತ್ಮಗಳಾಗಿರ್ತಕ್ಕಂಥದ್ದು. ಈ ದೇಹ ಅಥವಾ ಸ್ವಃ ಭಾವ, ಜೀವ ಅದಕ್ಕನುಸಾರವಾಗಿ ಅಧ್ಯಾತ್ಮನಾಗಿದ್ದಾನೆ. ಜೀವನೇ ಅಧ್ಯಾತ್ಮ. ಇನ್ನು ಕಿಂಕರ್ಮ ಅಂತ ಕೇಳಿದ್ದ. ಕರ್ಮ ಅಂದ್ರೇನು? ವಿಸರ್ಗ ಕರ್ಮ ಸಂಹಿತ, ವಿಶೇಷೇಣ ಸರ್ಜನಂ ವಿಸರ್ಗ. ವಿಸರ್ಗ ಅಂದರೆ ಅದು ಭಗವಂತ ಮಾಡುವಂತಹ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಇದೇ ಮೊದಲಾದ 8 ಕ್ರಿಯೆಗಳೇನಿದೆ ಇದನ್ನು ವಿಸರ್ಗ ಅಂತ ಕರೀತಾ ಇದ್ದಾರೆ. ಇಲ್ಲಿ ದೇವರನ್ನು ತಿಳಿಬೇಕು ಅಂತಂದರೆ ಆ ಭಗವಂತನ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ನಾವು ಏನಂತ ತಿಳ್ಕೊಳ್ಬೇಕು? ನಾನು ಸ್ವತಂತ್ರನಲ್ಲ. ಯೋಗಿಯಾದವ ದೇವರ ಬಗ್ಗೆ ತಿಳಿದು ಉಪಾಸನೆ ಮಾಡುವಾಗ ಮೊದಲು ನಾನು ಸ್ವತಂತ್ರ ಅಲ್ಲ. ಯಾವ ಕಾರ್ಯವನ್ನು ಸ್ವತಂತ್ರವಾಗಿ ಮಾಡುವ ಯೋಗ್ಯತೆ ನನಗಿಲ್ಲ. ನಾನೆಲ್ಲ ಭಗವಂತನಿಗೆ ಅಧೀನನಾಗಿ ಮಾಡ್ತಾ ಇದ್ದೇನೆ ಎಂಬತಕ್ಕಂತಹ ಭಾವ. ಯಯೇ ತತ್ಪರತಂತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ದೇವರನ್ನು ಹೊರತುಪಡಿಸಿ ಇಡೀ ಸಮಸ್ತ ಪ್ರಪಂಚ ಆ ಭಗವಂತನ ಅಧೀನ ಅನ್ನುವ ಜ್ಞಾನ ಇದೆಯಲ್ಲ, ಅವನ ಕಂಟ್ರೋಲಲ್ಲಿದೆ ಅನ್ನುವ ಜ್ಞಾನ ಇದೆಯಲ್ಲ, ಅದು ಮೋಕ್ಷಕ್ಕೆ ಕಾರಣ. ಅದರ ಹಿನ್ನೆಲೆಯಲ್ಲಿ ನಾಹಂಕರ್ತ ಹರಿಕರ್ತ ಈ ಭಾವನೆ ಇರಬೇಕು. ಈ ಭಾವನೆ ನಿಮಗೆ ನೆನಪಾಗಬೇಕು. ನಾನು ಕರ್ತನಲ್ಲ, ನಾನು ಸ್ವತಂತ್ರ ಕರ್ತನಲ್ಲ, ಈ ನೆನಪು ನಿಮಗಿರಬೇಕಂತಾದರೆ ಈ ಜಗತ್ತಿನ ಸೃಷ್ಟಿಯನ್ನು ನೋಡಬೇಕು. ನೀವು ನೋಡಿ,
ದೇವರು ನವಿಲನ್ನು ಸೃಷ್ಟಿ ಮಾಡಿದ್ದಾನೆ. ಎಂಥ ಅದ್ಭುತವಾದ ಅದರ ಪುಕ್ಕ ರೆಕ್ಕೆ ಕೊಟ್ಟಿದ್ದಾನೆ. ಈ ಥರ ನೀವೊಂದು ಸೃಷ್ಟಿ ಮಾಡಲಿಕ್ಕಾಗತ್ತಾ? ಇದನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ ಅಲ್ಲ, ಯಾವುದನ್ನು ಮಾಡುವ ಯೋಗ್ಯತೆ ಇಲ್ಲ. ಎಷ್ಟೋ ಬಾರಿ ವಾರಗಟ್ಟಲೆ ಟ್ರೈನಿಂಗ್ ತೊಗೊಂಡು ಗಣಪತಿ ಮಾಡ್ತೀನಿ ಅಂತ ಮಣ್ಣು ತಂದಿಟ್ಕೊಂಡು ಗಣಪತಿ ಮಾಡು ಅಂದರೆ ಅವರಪ್ಪನ ಮಾಡಿಟ್ಟಿರ್ತೀವಿ ನಾವು. ಒಂದು ಮಣ್ಣಿನ ಗಣಪತಿ ನೆಟ್ಟಿಗೆ ಮಾಡೋ ಯೋಗ್ಯತೆ ಇಲ್ಲ ನಮಗೆ, ಏನು ಬರಲ್ಲ. ಡೈಲಿ 25-30 ವರ್ಷದಿಂದ ಮಾಡುವ ಅನ್ನ ಸಾರು ಕಾಫಿ ತಿಂಡಿನೇ ಒಂದೇ ರೀತಿ ಮಾಡುವ ಯೋಗ್ಯತೆ ಇಲ್ಲ. ಅದೇ ಸೇಮ್ ಉಪ್ಪು, ಅದೇ ಖಾರ, ಅದೇ ಹುಳಿ, ಅದೇ ಇದ್ದರೂ ಡೈಲಿ ಒಂದೇ ಟೇಸ್ಟ್ ಮಾಡಲಿಕ್ಕೆ ಬರುತ್ತಾ? ಒಂದೇ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮನೆಯವರು ಬೈತಾರೆ. ಏನೋ ಒಂದಿನ ಹೆಚ್ಚು ಕಮ್ಮಿ ತಿನ್ನಿರಿ. ನೋಡಿ, ದೇವರು ಒಂದೇ ಒಂದು ಹುಲಿಗೂ ಕೂಡ ಬೇರೆ ವ್ಯತ್ಯಾಸ ಮಾಡಿ, ಎಲ್ಲ ಹುಲಿಗಳು ಒಂಥರ, ಎಲ್ಲ ನವಿಲುಗಳು ಒಂಥರ, ಎಲ್ಲ ಗಿಣಿಗಳಿಗೆ ಹಸಿರು ಬಾಡಿ ಕೆಂಪು ಕೊಕ್ಕು. ಏನು ಅದ್ಭುತ, ಏನು ಅದ್ಭುತ! ಇಷ್ಟೇ ಅಲ್ಲ ರೀ, ಇನ್ನೂ ಒಂದು ನಿಮಗೆ ಆಶ್ಚರ್ಯ ನೋಡಿ. ಗಿಣಿಗೆ ಹಸಿರಿದೆ, ಮೂತಿ ಕೆಂಪಿದೆಯಲ್ಲ, ಅದು ಎಂದೂ ಜೀವನದಲ್ಲಿ ಬಣ್ಣ ಹೋಯಿತು ಬಣ್ಣ ಹಾಕಿಸ್ಕೊಳ್ಬೇಕು ಅಂತ ಹೋಗೋದೇ ಇಲ್ಲ. ಬಣ್ಣ ಹೋಯಿತು ಅಂತ ಬಣ್ಣ ಹಾಕಿಸ್ಕೊಳ್ಳೋರು ಏನಿದ್ರು ನಾವೇ. ಹೌದಾ? ಏನು ಅದ್ಭುತ! ಅದೇನು ಪೇಂಟಿಂಗ್ ಮಾಡಿ ಕಳಿಸಿದಾನೋ ಗಿಣಿನ, ಏನು ಕಥೆಯೋ. ಅದನ್ನು ನೋಡಿದಾಗ ನಿಮಗೆ ಅರಿವಿಗೆ ಬರಬೇಕು, ಅವನ ಸ್ವಾತಂತ್ರ್ಯ, ಅವನ ಯೋಗ್ಯತೆ ನಮಗೆ ಬರೋಲ್ಲ. ಈ ನೆನಪು ಬರಬೇಕಂದ್ರೆ ಸೃಷ್ಟಿ ಮಾಡಿದ ಆ ಭಗವಂತನ ಅದ್ಭುತವಾದ ಸಾಮರ್ಥ್ಯದ ನೆನಪು ಸಾಧಕನಿಗೆ ಯಾವಾಗಲೂ ಅತ್ಯವಶ್ಯಕ. ಆ ನೆನಪು ಬಂದರೆ ಏನಾಗತ್ತೆ ಗೊತ್ತಾ? ನಿಮಗೆ ಅಹಂಕಾರ ಬರಲ್ಲ. ನಾನು, ನನ್ನಿಂದ ಆಯಿತು, ನಾನು ಕಟ್ಟಿದ ಮನೆ, ನನ್ನ ಮಗ, ನನ್ನ ಹೆಂಡ್ತಿ, ನನ್ನ ದುಡ್ಡು, ನನ್ನ ಕಾರು, ಇದು ಬರಬಾರ್ದು ಅಂತ ನಿಮಗೆ ಆಸೆ ಇದ್ದರೆ ನಿಮಗಿಂತೂ ದೊಡ್ಡವ ಭಗವಂತ. ಅವನ ಅದ್ಭುತದ ಕಾರ್ಯದ ಮುಂದೆ ನಿಮ್ಮದೇನು ಅದ್ಭುತ? ಇದರ ನೆನಪು ಬೇಕಂತಾದರೆ ಭಗವಂತನ ಸೃಷ್ಟಿಯ ನೆನಪಿರು. ಅಧಿಭೂತ ಅಂದ್ರೇನು? ಅಧಿಭೂತಂ ಕ್ಷರೋಭಾವ. ಈ ಪೃಥ್ವಿ, ಅಪ್ಪು, ತೇಜಸ್ಸು ಮೊದಲಾದ ಭೌತಿಕ ಪದಾರ್ಥಗಳೇನಿದೆ ಜೀವನಿಗೆ ಉಪಕಾರವಾಗಿದ್ದು ಉತ್ಪತ್ತಿ ಮತ್ತು ನಾಶವನ್ನು ಉಳ್ಳಂತಹ ಪೃಥ್ವಿ ಮೊದಲಾದ ಪದಾರ್ಥಗಳೇ ಅಧಿಭೂತ. ಪರಮಾತ್ಮ ದೇವರು ನಿತ್ಯ, ಶಾಶ್ವತ, ಚ್ಯುತಿರಹಿತ ಅನ್ನುವ ಜ್ಞಾನ ಎಷ್ಟು ಮುಖ್ಯವೋ ಅದರ ಜೊತೆಗೆ ಈ ಪೃಥ್ವಿ ಮೊದಲಾದದ್ದು ಅನಿತ್ಯ ಅನ್ನೋದರ ನೆನಪು ಬೇಕು. ಆ ನೆನಪಿದ್ರೆ ಸಾಧನೆ ಮಾಡಲಿಕ್ಕೆ ಹೊರಟವ ನಿತ್ಯವಾದ, ಶಾಶ್ವತವಾದ ಭಗವಂತನ ಕಡೆಗೆ ಹೋಗ್ತಾನೆ. ಅನಿತ್ಯವಾದ ಪದಾರ್ಥಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗೋಲ್ಲ, ಅದರ ಕಡೆಗೆ ಮನಸ್ಸು ಮಾಡೋಲ್ಲ. ನೀವು ಭೌತಿಕವಾದ ಸುಖ ಸಂಪತ್ತು ಎಷ್ಟು ಸೂರೆ ಮಾಡಿ ಮನೆಗೆ ತಂದು ಹಾಕಿದ್ರು ಅದು ನಿಮ್ಮ ಒಟ್ಟಿಗೆ ಬರೋಲ್ಲ ಅನ್ನುವ ವಿವೇಕ ಬಂದಾಗ ನಮ್ಮ ಒಟ್ಟಿಗೆ ಬರೋದು ಯಾವುದು? ಆ ಭಗವಂತನ ಅನುಗ್ರಹ. ಆದ್ದರಿಂದ ದೇವರನ್ನು ಹೊಂದುವ ಪ್ರಯತ್ನ ಮಾಡೋಣ ಅಂತ ಹೇಳಿ ವಿಷಯಕ್ಕೆ ಬೆನ್ನು ಮಾಡಿ ಭಗವಂತನ ಕಡೆಗೆ ಹೋಗುವ ಬುದ್ಧಿ ಬರಬೇಕಾದರೆ ದೇವರನ್ನು ಬಿಟ್ಟು ಉಳಿದೆಲ್ಲ ಪದಾರ್ಥಗಳು ಅಶಾಶ್ವತ, ಅನಿತ್ಯದ ಅರಿವು, ಅಧಿಭೂತದ ಬಗ್ಗೆ ಸರಿಯಾಗಿ ತಿಳಿದಾಗ ಮಾತ್ರ ದೇವರ ಬಗ್ಗೆ ನಮಗೆ ಒಳ್ಳೆ ಎಚ್ಚರಿಕೆ ಬರಲಿಕ್ಕೆ ಸಾಧ್ಯ. ಸಾಧಕ ಈ ಅಧಿಭೂತವನ್ನು ತಿಳಿದುಕೊಳ್ಳಬೇಕು. ಅಧಿದೈವ. ಅಧಿದೈವ ಅಂದರೆ ಈ ದೇಹವನ್ನು ಅಧಿಷ್ಠಾನ ಮಾಡಿಕೊಂಡು ಒಳಗೆ ನಿಂತು ಎಲ್ಲ ವ್ಯಾಪಾರ ಮಾಡುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ಒಡೆಯರಾದ ಬ್ರಹ್ಮದೇವರು ಅಧಿದೈವರು. ವಾಯುದೇವರು ಕರ್ಣಾಭಿಮಾನಿಗಳ ಒಳಗೆ ವಾಯುದೇವರಿದ್ದು ಇಡೀ ದೇಹದ ಒಳಗೆ ನಿಯಾಮಕರಾಗಿದ್ದಾರೆ. ಆ ಬ್ರಹ್ಮದೇವರಿಗೆ ಅಧಿದೈವ ಅಂತ ಕರೀತಾ ಇದ್ದಾರೆ. ಇದರಿಂದ ಏನು ತಿಳ್ಕೊಂಡಂಗಾಗತ್ತೆ ಅಂದರೆ ಎಲ್ಲ ದೇವತೆಗಳು ಒಂದೇ ಅಲ್ಲ, ತಾರತಮ್ಯ ಬೇಕು. ಮನುಷ್ಯರೆಲ್ಲ ಒಂದೇ ಅಂಥೇಳಿ ನಿಮ್ಗೆ ಯಾವುದೋ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಗೆಸ್ಟೆಡ್ ಆಫೀಸರ್ ಸೈನ್ ಬೇಕಿದೆ. ನೀವು ಆಫೀಸ್ಗೆ ಹೋಗಿ ನೀವೇ ಒಂದು ಹಸಿರಿಂಕ್ ಪೆನ್ ತೊಗೊಂಡು ಹೋಗಿ ಆ P1 ಕೈಲೇ ಸೈನ್ ಮಾಡಿಸ್ಕೊಂಡು ಎಲ್ಲ ಮನುಷ್ಯರು ಒಂದೇ, ನೀವೇ ಮಾಡಿ ಸರ್ ಪರವಾಗಿಲ್ಲ ಮಾಡಿಸ್ಕೊಂಡ್ರಾಗತ್ತಾ?
ಅದು ಯಾರ ಕೈಲಿ ಮಾಡಿಸ್ಕೊಳ್ಬೇಕೋ ಅವನ ಕೈಲೇ ಮಾಡಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಮನುಷ್ಯ ಎಲ್ಲ ಒಂದೇ ಆದರೂ ಅವರ ವಿದ್ಯೆ, ಅವರ ಅರ್ಹತೆ, ಅವರ ಸಾಧನೆಗೆ ಹೇಗೆ ತಾರತಮ್ಯ ಇದೆ. ಹೊರಗಿರೋನು ಸೆಕ್ಯೂರಿಟಿ ಅಂತಾರೆ, ಮುಂದೆ ಹೋದರೆ ವಾಚ್ಮೆನ್ ಇರ್ತಾನೆ, ಅಲ್ಲಿ ಕ್ಲರ್ಕ್ ಇರ್ತಾನೆ, ಒಳಗೆ ಇನ್ನೊಬ್ಬಿರ್ತಾನೆ, ಒಳಗೆ ಫಸ್ಟ್ ಡಿವಿಷನ್ ಮೇಲೆ ಇನ್ನೂ ಸೂಪರಿಂಟೆಂಡೆಂಟ್ ಇರ್ತಾನೆ. ತಾರತಮ್ಯ ಎಲ್ಲ ಒಂದೇ ಅಲ್ಲ. ದೇವತೆಗಳಲ್ಲಿ ಎಲ್ಲ ಒಂದೇ ಇಲ್ಲ. ಅವರವರ ಯೋಗ್ಯತೆ, ಅವರವರ ಸಾಧನೆ. ದೇವ ದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯವು. ಈ ತಾರತಮ್ಯ ಅಂತ ಏನಿದೆ, ಇದು ಜಗತ್ತು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ಸತ್ಯ. ಒಪ್ಪೋದು ಬಿಡೋದು ನಿಮಗೆ ಬಿಟ್ಟದ್ದು. ಒಪ್ಪಿದ್ರೆ ಒಪ್ಪ್ರಿ, ಬಿಟ್ಟರೆ ಬಿಡಿ. ಜಗದ್ಗುರು ಮಧ್ವಾಚಾರ್ಯರು ಇಡೀ ಜಗತ್ತಿನ ಜನರಿಗೆ ಹೇಳ್ತಾರೆ, ಯೂನಿವರ್ಸಲ್ ಟ್ರೂತ್ ಇದು. ತಾರತಮ್ಯವನ್ನು ಒಪ್ಕೊಳ್ಬೇಕು. ಅಲ್ಲಿ ಸ್ವಯಂ ಭಗವಂತ ಇದ್ದಾನೆ ಅಂತ ತಿಳಿಬೇಕು. ಅಧಿಯಜ್ಞ ಅಧಿಯಜ್ಞೋಹಂ ಅಹಮೇವಾತ್ರ ದೇಹೇ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಧಿಯಜ್ಞ ಯಾರಂದರೆ ನಾನೇ ಆಗಿದ್ದೇನೆ. ಈ ತತ್ವಾಭಿಮಾನಿಗಳ ಒಳಗಿದ್ದು ಅಧಿಯಜ್ಞೋಹಂ ಅಹಮೇವಾತ್ರ ದೇಹೇ ದೇಹಭೃತಾಂಬರ. ಪ್ರತಿಯೊಂದು ಜೀವಿಯ ದೇಹದ ಒಳಗಿದ್ದು ಆಯಾಯ ದೇಹವನ್ನು ನಿಯಮನ ಮಾಡುವಂತಹ ಅಧಿಯಜ್ಞ ನಾನೇ ಆಗಿದ್ದೇನೆ. ಹಿಂದೆ ಹೇಳಿದಂತೆ ಆ ದೇವತೆಗಳೆಲ್ಲ ದೇಹದ ಕಾರ್ಯ ನಡೆಸಲಿಕ್ಕೋಸ್ಕರ ಭಗವಂತ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ದ. ಅವರಂದರು, ನಮ್ಗೆ ಅವ್ಯಾವ ಕೆಲಸ ಏನೂ ಮಾಡಲಿಕ್ಕೆ ಬರಲ್ಲ ಸ್ವಾಮಿ, ನೀನು ಒಳಗೆ ನಿಂತು ಮಾಡಿಸಿದರೆ ಉಂಟು, ಇಲ್ಲದೇ ಇದ್ರೆ ಇಲ್ಲ ಅಂದಾಗ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತು. ಅವರೆಲ್ಲರನ್ನ ಸೃಷ್ಟಿ ಮಾತ್ರ ಮಾಡಿದ್ದಲ್ಲ, ಅವರ ಒಳಗೆ ತಾನು ಪ್ರವಿಷ್ಟನಾಗಿ ಅವರೆಲ್ಲರನ್ನೂ ಕೂಡ ತಾನೇ ಪ್ರೇರಣೆ ಮಾಡಿದ. ಹಾಗಾಗಿ ದೇಹಗಳಲ್ಲಿ ಇದ್ದು ಸರ್ವಕರ್ಮ ಪ್ರೇರಕನಾಗಿ ನಾನಿರ್ತೇನಾದ ಕಾರಣ ನನ್ನನ್ನೇ ಅಧಿಯಜ್ಞ ಅಂತ ಕರೀತಾರೆ. ಮತ್ತು ಯಜ್ಞ ಭೋಕ್ತ ನಾನು. ಯಜ್ಞ ಅಂದರೆ ನೀವು ಮಾಡುವ ಎಲ್ಲ ಕರ್ಮಗಳೇ ಯಜ್ಞ. ಅಂದರೆ ಕಟ್ಟಿಗೆ ಮತ್ತು ತುಪ್ಪ, ಆಹುತಿ, ಹೊಗೆ ಇದು ಯಜ್ಞ ಅಲ್ಲ. ಯಜ ಪೂಜಾಯಾಮ್, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ಅದೇ ಯಜ್ಞ. ಯಜ್ಞ ಭೋಕ್ತ ಅಂದರೆ ಕರ್ಮವನ್ನು ನಾನೇ ಸ್ವೀಕಾರ ಮಾಡುವವ. ನೀವೆಲ್ಲ ಮಾಡಿ ಕೃಷ್ಣಾರ್ಪಣ 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 ಅಂತಿರಲ್ಲ. ಆದ್ದರಿಂದ ನನ್ನನ್ನೇ ಅಧಿಯಜ್ಞ ಅಂತ ಹೇಳ್ತಾರೆ. ಯಾಕಂದರೆ ಹಿಂದೆ 5ನೆಯ ಅಧ್ಯಾಯದಲ್ಲಿ ಹೇಳುವಾಗಲೇ ಈ ಅಧಿಯಜ್ಞದ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ, ನೆನಪು ಮಾಡಿಕೊಳ್ಳಿ ಅಂತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ. ಯಜ್ಞಭೋಕ್ತ, ಎಲ್ಲರೂ ಮಾಡುವ ಎಲ್ಲ ಕರ್ಮವನ್ನು ಸ್ವೀಕಾರ ಮಾಡುವವ ನಾನೇ ಆದ ಕಾರಣ ಅದು ಯಜ್ಞ ಅಂತ ನನ್ನನ್ನೇ ಕರೆದಿದ್ದಾರೆ. ಇಲ್ಲಿ ಒಂದು ಸಂಶಯ, ಭಗವಂತ ಈ ದೇಹಕ್ಕೆ ನಿಯಾಮಕನಾಗಿದ್ದಾನೋ ಅಥವಾ ಬೇರೆ ಯಾರಾದರೂ ಇದಕ್ಕೆ ನಿಯಾಮಕರಿದ್ದಾರೋ, ಯಾರಾದರೂ ಹೊರಗಿಂದ ನಮ್ಮನ್ನು ಕಂಟ್ರೋಲ್, ಯಾರಿಲ್ಲ ಒಳಗೆ ಇದು ನಾನೇ ಮಾಡ್ತಾ ಇದ್ದೀನಿ ಅಂತ. ಹೊರಗೆ ಯಾರಿಲ್ಲ, ನಿಮ್ಮನ್ನು ಕಂಟ್ರೋಲ್ ಮಾಡೋರು ನಾನು, ಒಳಗೆ ಇದ್ದೇನೆ. ಇಷ್ಟನ್ನು ಭಗವಂತ ಈ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡಿ 5ನೆಯ ಶ್ಲೋಕದಲ್ಲಿ ಭಗವಂತ ಯೋಗಿಯಾದವ, ಉತ್ತಮನಾಗಿ ಸಾಧನೆ ಮಾಡಿದ ಯೋಗಿ ಸಾಯುವಾಗ ಹೇಗೆ ಅವನು ಉಪಾಸನೆ ಮಾಡಿ ಭಗವಂತನನ್ನು ಕುರಿತು ಉಪಾಸನೆ ಮಾಡಿ ನನ್ನನ್ನು ಹೊಂತಾನೆ ಅನ್ನುವ ವಿಷಯವನ್ನು ತಿಳಿಸ್ತಾನೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರು ಸಾಯುವಾಗ
ನನ್ನ ಸ್ಮರಣೆ ಮಾಡ್ತಾ ಶರೀರ ತ್ಯಾಗ ಮಾಡ್ತಾರೋ ನೋಡಿ, ಸಾಯೋದು ಬೇರೆ, ತ್ಯಾಗ ಮಾಡೋದು ಬೇರೆ. ಸಾಯೋದು ಅಂದರೆ ನಮಗಿಷ್ಟ ಇರಲ್ಲ. ಹೆಂಡತಿ ಬಿಟ್ಟು, ಗಂಡ ಬಿಟ್ಟು, ಮಕ್ಕಳು ಬಿಟ್ಟು, ಮನೆ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಯಮದೂತರಿಗೆ ನಮ್ಮನ್ನು ಬಿಡಕ್ಕೆ ಅವ್ರಿಗಿಷ್ಟ ಇರಲ್ಲ. ಅವ್ರ ಜೊತೆ ಹೋಗೋಕ್ಕೆ ನಮಗಿಷ್ಟ ಇಲ್ಲ. ನಮ್ಮನ್ನು ಇಲ್ಲಿ ಬಿಟ್ಟು ಖಾಲಿ ಕೈಲಿ ಹೋಗಲಿಕ್ಕೆ ಅವ್ರಿಗಿಷ್ಟ ಇಲ್ಲ. ನಮ್ಮ ಮಾತೇನು ನಡೆಯಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯ ಇಲ್ಲ, ಒದ್ದೆ ಎಳ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನು. ಅದು ಸಾಯೋದು. ಇದು ಸಾಯೋದಲ್ಲ. ನಾನು ರೆಡಿ ಅಂತಾನೆ, ಕರ್ಕೊಂಡು ಹೋಗಿ, ಎಲ್ಲೋಗ್ತೇವೆ ಹೋಗು, ದೇವರಿದ್ದಾನೆ ನನಗೆ ಅಂಥೇಳಿ ಭಗವಂತನ ಸ್ಮರಣೆ ಮಾಡ್ತಾ ದೇಹ ಬಿಡೋದಿದೆಯಲ್ಲ, ಇದು ತ್ಯಾಗ. ತ್ಯಾಗ ಅಂದರೆ ನಮಮ, ದೇವರಿಗೆ ಅರ್ಪಣೆ. ಸ್ವಾಮಿ ನೀ ಕೊಟ್ಟದ್ದು, ತನು ನಿನ್ನದು, ನಿನಗೆ ಅರ್ಪಣೆ ಮಾಡಿದ್ದು ತ್ಯಾಗ. ಆ ತ್ಯಾಗ ಮಾಡುವಾಗ ದೇವರ ಸ್ಮರಣೆಯೊಂದಿಗೆ ಯಾರು ತ್ಯಾಗ ಮಾಡ್ತಾರೆ ಅವರು ಮೋಕ್ಷವನ್ನು ಹೊಂತಾರೆ. ಅತ್ರ ನಾಸ್ತ್ಯತ್ರ ಸಂಶಯ, ಡೌಟೇ ಬೇಡ ಅಂತ ಯಾರು ಹೇಳಿದ್ದು? ಕೃಷ್ಣ. ಕೃಷ್ಣನ ಮಾತಲ್ಲಿ ನಿಮಗೆ ಡೌಟ್ ಇದ್ದರೆ ಇನ್ನು ನಿಮಗೆ ಯಥಾರ್ಥವಾಗಿ ಹೇಳೋರು ಮತ್ತೆ ಯಾರಿಲ್ಲ ರೀ. ಮೋಕ್ಷ ಕೊಡುವ ಮುಕುಂದ ಹೇಳ್ತಾನೆ, ನನ್ನ ಹೆಸರು ಹೇಳಿ ದೇಹ ತ್ಯಾಗ ಮಾಡಿ ನಿಮ್ಮ ಜೊತೆಗೆ ನಾನೇ ಬರ್ತೇನೆ. ಯಾಕೆ? ನನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾನೇ ಬರ್ತೇನೆ, ಡೌಟೇ ಬೇಡ ಅಂತಾನೆ ಭಗವಂತ. ಈ ಶ್ಲೋಕದಲ್ಲಿ ಅಂತ್ಯಕಾಲದ ಸ್ಮರಣೆ ಮೋಕ್ಷಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ವ್ಯಾಖ್ಯಾನ ರೂಪವಾಗಿ ಅಜಾಮಿಳನ ಕಥೆ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಇಡೀ ಜೀವನದ ಉದ್ದಕ್ಕೂ ಮಾಡಬಾರದ ಅನ್ಯಾಯ ಮಾಡಿದ ಬ್ರಾಹ್ಮಣ ಅಜಾಮಿಳ. ಏನೇನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ, ಆ ಎಲ್ಲ ದುರಾಚಾರಗಳನ್ನು ಮೈಗೂಡಿಸಿಕೊಂಡ ಮಹಾಪಾಪಿ ಅಜಾಮಿಳ. ಅಂತ್ಯಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ 3 ಜನ ಪುರುಷರು ಬಂದಿದ್ದಾರೆ. ಹೇಗಿದ್ದಾರೆ? ಬೃಷದಾರುಣಾನ್, ನೋಡಲಿಕ್ಕಾಗೋಲ್ಲ, ಕಕರಾಳ ವಿಕರಾಳವಾದಂಥ ಯಮದೂತರು. ಅವರು ನೋಡುವಾಗಲೇ ಅವನಿಗೆ ಭಯ, ಗಡಗಡ ನಡುಗಿ ಹೋಗಿಬಿಡ್ತಾನೆ. ಕುತ್ತಿಗೆಗೆ ಹಗ್ಗ ಹಾಕಿ ಒಳಗಿರುವ ಆ ಪ್ರಾಣವನ್ನು, ಜೀವನನ್ನು ಎಳಿತಾ ಇದ್ದಾರೆ. ತುಂಬ ನೋವಾಗ್ತಾ ಇದೆ. ಯಾರಾದರೂ ಈ ಹಗ್ಗದಿಂದ, ಮೃತ್ಯು ಪಾಶದಿಂದ ಯಾರಾದರೂ ಬಿಡಿಸೋರಿದ್ದಾರಾ ಅಂತ ಹೀಗೆ ನೋಡ್ದಾರಿ. ಆರೂ ಸಂಗಡ ಬಾರೋರಿಲ್ಲ. ಯಾರು ಬರೋರಿದ್ದಾರ್ರಿ? ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತ ದ್ರವ್ಯ ಫಿಕ್ಸೆಡ್ ಡೆಪಾಸಿಟ್ ಬಾರದು. ಏನು ಮಾಡಬೇಕಾಚಾರೆ? ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ. ಗೋವರ್ಧನಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ, ಗೋವಿಂದ ನಮ ಗೋವಿಂದ. ನೆನ್ನೆ ಅದ್ಭುತವಾದ ವಿಠ್ಠಲನ ಸ್ಮರಣೆ ಆಗ್ತಿತ್ತು. 1 ನಿಮಿಷ ಕಣ್ಣು ಮುಚ್ಚಿ ಆ ವಿಠ್ಠಲನ ಸ್ಮರಣೆ ಮಾಡಿಬಿಟ್ರೆ ನೀವು ಸಾಯೋ ಕಾಲಕ್ಕೆ ದೇವರ ಸ್ಮರಣೆ ಬಂತು ಅಂತಾದರೆ ಖಂಡಿತವಾಗಿ ಯಾರು ಬರೋರಿದ್ದಾರೆ? ಅಜಾಮಿಳ ಹೀಗೆ ನೋಡ್ದ, ದೂರದಲ್ಲಿ ಮಗ ಆಡ್ತಿದ್ದ. ಅವನಿಗೆ 10 ಜನ ಮಕ್ಕಳ್ರಿ. ಯಾರಿಗೂ ಇಡದ ಹೆಸರನ್ನು ಕಡೆ ಮಗನಿಗಿಟ್ಟಿದ್ದ, ನಾರಾಯಣ ಅಂತಿಟ್ಟಿದ್ದ. ನಮಗಿರೋದೇ 10 ಗಿತ್ತಿರೋದೇ ಇಲ್ಲ, ಇರೋದೇ 1 2. ಅದಕ್ಕೂ ಯಾವುದೋ ಫೋನ್ ಡೈರೆಕ್ಟ್ರಿ ತೆಗೆದು ಹೆಸರಿಟ್ಟಿರ್ತೀವಿ. ಅಂತ್ಯಕಾಲದಲ್ಲಿ ಅವ್ರ ಹೆಸರು ಕೂಡ ಯೂಸ್ ಆಗಲ್ಲ. ಈ ಒಂದು ಹೆಸರಿಟ್ಟಿದ್ದೇ ಯೂಸ್ ಆಯಿತು. ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಆಕ್ವಯಂ. ದೂರದಲ್ಲಿ ಆಡುವ ಮಗನನ್ನು ನೆಪ ಮಾಡಿಕೊಂಡು ನಾರಾಯಣ ಅಂತ ಕೂಗಿಬಿಟ್ಟ ಅಷ್ಟೆ. ಅವನೇನು ಬೇರೆ ಏನಿಲ್ಲ ರೀ. ನಾರಾಯಣ ಬಾ, ಹಗ್ಗ ಹಾಕಿದ್ದಾರೆ, ಬಿಡಿಸು, ಇವ್ಯಾವೂ ಇಲ್ಲೇ ಇಲ್ಲ. ಜಗಾದ ಚತುರಕ್ಷರಂ. ಅಂತ್ಯಕಾಲದಲ್ಲಿ ಅವನ ಬಾಯಲ್ಲಿ ಬಂದದ್ದು 4 ಲೆಟರ್, 4 ಅಕ್ಷರ. ನಾರಾಯಣ.
ನಿಜವಾಗಿ ನಾರಾಯಣ 8 ಅಕ್ಷರ. ಓಂ ನಮೋ ನಾರಾಯಣಾಯ ಇದಿಷ್ಟು ಅವನು ಫುಲ್ ನೇಮ್. ಆದರೆ ದೇವರ ಫುಲ್ ನೇಮ್ ಹೇಳುವ ಯೋಗ್ಯತೆ ಅವನು ಕಳ್ಕೊಂಬಿಟ್ಟಿದ್ದ. 4 ಅಕ್ಷರ ನಾರಾಯಣ ಅಂತ ಕೂಗ್ದ. ವಿಷ್ಣು ದೂತರು ಬಂದೇ ಬಿಟ್ರಿ. ವಿಷ್ಣು ಬರಲಿಲ್ಲ, ವಿಷ್ಣು ದೂತರು ಬಂದರು. ಇವನು ಮಗನ ನೆಪ ಮಾಡಿ ಕರೆದದ್ದು, ನೇರ ದೇವರನ್ನು ಕರೆದದ್ದಲ್ಲ. ಮಗನ ನೆನಪು ಬಂತು, ಆಗಲೇ ದೇವರದು ಬಂತು. ಅಯ್ಯೋ, ಈ ಮಗನ ಕರೆಯೋದು ಬೇಡ, ಆ ಮಗನ ಕರೆಯೋಣ. ಅವನು ನಿಜವಾದ ಪುತ್ರ. ಅಂದರೆ ನರಕ, ನರಕದಿಂದ ಪಾರು ಮಾಡುವ ಪುತ್ರ ಅವನೇ ಅಂಥೇಳಿ ಮಗನ ನೆಪದಲ್ಲಿ ದೇವರನ್ನು ಕರೆದದ್ದಕ್ಕೆ ದೇವರು ತಾನು ಬರದೆ ತನ್ನ ನೆಪ ಮಾಡಿಕೊಂಡು ವಿಷ್ಣು ದೂತರು ಬಂದಿದ್ದಾರೆ. ಯಮ ಮತ್ತು ವಿಷ್ಣು ದೂತರ ಸಂವಾದವನ್ನು ಕೇಳಿ ಆಶ್ಚರ್ಯಪಟ್ಟ, ಪಶ್ಚಾತ್ತಾಪಪಟ್ಟ. ಎಂಥ ಪಾಪಿ ನಾನು. ತುಂಬ ಜನ ಏನು ಅಂದ್ಕೊಳ್ತಾರೆ, ಈ ಅಜಾಮಿಳನ ಕಥೆ ಕೇಳಿ ಹೇಗಿದ್ದರೂ ಅಂತ್ಯಕಾಲದಲ್ಲಿ ದೇವರ ಸ್ಮರಣೆ. ಈಗಿಂದು ಅರ್ಜೆಂಟ್ ಏನು ಆಚಾರ್ಯ, ಎಷ್ಟು ಗೋಳೆ ಕೂತೀರಿ ದೇವರ ಸ್ಮರಣೆ ಮಾಡೋದೇ, ಈಗ ಆರಾಮ್ ಎಂಜಾಯ್ ಇದ್ಬಿಡ್ತೀವಿ. ನಾವು ಸೇಮ್ ಅಜಾಮಿಳನ್ ಥರ ಏನೇನು ಮಾಡಬಾರ್ದು ಎಲ್ಲ ಮಾಡಿಬಿಡ್ತೀವಿ. ಕಡೆಗೆ ನಾವು ಸಾಯೋ ಕಾಲಕ್ಕೆ ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ನೀವು ಬಂದು ಪುರಾಣ ಮಾಡಿ ನಾವು ನಾರಾಯಣ ಅಂದ್ಬಿಟ್ಟು ನಾನ್ ಸ್ಟಾಪ್ ಮೋಕ್ಷಕ್ಕೆ ಹೋಗ್ತೀವಿ. ಹೀಗೆ ಯಾರು ತಿಳ್ಕೊಂಡಿದ್ದರೆ ಸಾಧ್ಯವೇ ಇಲ್ಲ ರೀ. ಅಜಾಮಿಳ ಅಂತಾನೆ ಆ ಕತೆ ನೀವು ಚೆನ್ನಾಗಿ ಕೇಳಬೇಕು. ಮಂಗಲಕರವಾದ ಭಗವಂತನ ನಾಮ ಎಲ್ಲಿ, ಮಹಾಪಾಪಿಯಾದ ನಾನೆಲ್ಲಿ? ಮಂಗಲಕರವಾದ ಭಗವಂತನ ನಾಮ ನನ್ನಂಥ ಪಾಪಿಯ ನಾಲಿಗೆಯಲ್ಲಿ ಅಂತ್ಯಕಾಲದಲ್ಲಿ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಂದಿದೆ ಅಂದರೆ ದೇವರು ನನಗೆ ಎಚ್ಚರಿಕೆ ಕಾಷನ್ ಕೊಟ್ಟಿದ್ದಾನೆ. ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ಹಾದಿ ಹಿಡಿಯೋ ಪ್ರಾಣಿ. ಏನೋ ಮಾಡಬಾರ್ದು ಮಾಡಿದ್ದೀಯಪ್ಪ. ದೇವ್ರ ಕಾರುಣ್ಯ ರೀ. ಎಷ್ಟು ತಪ್ಪು ಮಾಡಿದ್ರೂ ಮಕ್ಕಳನ್ನು ತಾಯಿ ಕಾರುಣ್ಯದಿಂದ ನೋಡ್ತಾಳಲ್ಲ. ಜನ್ಮ ಜನ್ಮದ ತಾಯಿ ಆ ಭಗವಂತ ನಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸಿ, ಆಯ್ತಪ್ಪ ಇನ್ನಾರು ಸ್ವಲ್ಪ ಸರಿಗಿರೋ, ಆಯಿತು ಇನ್ನಾದರೂ 60 ಆಯ್ತಾ ಪರವಾಗಿಲ್ಲ, ಇನ್ನಾರು ಪರವಾಗಿಲ್ಲ, 70 ಆಯ್ತಾ ಈಗಲಾರು ಬಾ, 80 ಆಯ್ತಾ ಈಗಲಾರು ಬಾ, ಸಾಯೋ ಕಡೆ ಕ್ಷಣಕ್ಕೆ ತನಕ ದೇವರು ನಮಗಾಗಿ ಕಾಯ್ತಾನೆ. ನಮ್ಮ ನಾಲಿಗೆಯಲ್ಲಿ ಅವನ ನಾಮ ಬರುತ್ತಾ ಅಂತ. ಅಂತ್ಯಕಾಲದಲ್ಲಿ ನಾಮ ಬಂದರೂ ಉದ್ಧಾರ ಆಗಿಬಿಡ್ತೀವಿ. ಮಹಾಭಾರತದಲ್ಲಿ ಒಂದು ಕತೆ ಇದೆ, ನಮಗೆ ಬರೋದು ಕಷ್ಟ ಅಂತ ಹೇಳಲಿಕ್ಕೆ. ಒಬ್ಬ ಊರಿಗೆ ಹೋಗಬೇಕಿತ್ತು, ಕಾಡಿನ ಮಧ್ಯೆ ಪ್ರಯಾಣ ಮಾಡ್ತಾ ಇದ್ದ. ಒಂದು ಆನೆ ಅಟ್ಟಿಸ್ಕೊಂಡು ಬಂದುಬಿಡ್ತು. ಸ್ಪೀಡ್ ಓಡ್ತಾ ಇರುವಾಗ ನೆಲ ಆಕಾಶ ಏನೂ ಕಾಣಲಿಲ್ಲ. ಓಡಿದ್ರೆ ಎದುರಿಗೊಂದು ದೊಡ್ಡ ಹಳ್ಳ. ಆನೆಯಿಂದ ತಪ್ಪಿಸ್ಕೊಳ್ಬೇಕು, ಹಳ್ಳದೊಳಗೆ ಜಿಗಿಯೋಣ ಅಂತ ಹೋದ. ನೋಡಿದ್ರೆ ಅದು ಬಾವಿ, ನೆಲ ಬಾವಿ. ಆ ಜಿಗಿಯೋ ಕಾಲಕ್ಕೆ ಒಂದು ಬಳ್ಳಿ ಸಿಕ್ತು. ಅದು ಹಿಡ್ಕೊಂಡು ಒಳಗೆ ನೇತಾಡ್ತಾ ಇದ್ದ. ನೇತಾಡುವಾಗ ಸದ್ಯ ಆನೆಯಿಂದ ಪಾರಾದನಪ್ಪ ಅಂತ ಅಂದ್ಕೊಂಡ. ಅದ್ರ ಕೆಳಗೆ ನೋಡ್ತಾನೆ, ಒಂದು ಹೆಬ್ಬಾವು ಕಾಯ್ತಾ ಇದೆ, ಇವನು ಬಿದ್ದರೆ ನುಂಗು ಬಿಡೋಣ ಅಂತ. ಕೆಳಗೆ ಬಿದ್ದರೆ ನನ್ನ ಕತೆ ಮುಗೀತು. ಏನೋ ಮಾಡಿ ಬಳ್ಳಿ ಹಿಡ್ಕೊಂಡೆ ಮೇಲೆ ಹೋಗಬೇಕು ಅಂತ ಬಳ್ಳಿ ಅಂದರೆ ಅಲ್ಲಿ 2 ಇಲಿಗಳು, ಬಳ್ಳಿ ಮೇಲೆ 2 ಇಲಿ. ಅದು ವೈಟ್ ರ್ಯಾಟ್ ಒಂದು, ಇನ್ನೊಂದು ಬ್ಲಾಕ್, ಬಿಳಿ ಇಲಿ ಕರಿ ಇಲಿ. 2 ಆ ಬಳ್ಳಿನ ಕಡಿತಾ ಇದೆ. ಅವು ಸ್ಟ್ರಾಂಗ್ ಹಲ್ಲು, ಅವು ನಮ್ಮ ಥರ ಕಟ್ಟಿಸ್ಕೊಂಡು ಹಲ್ಲುಗಳಲ್ಲ, ಆ ಸ್ಟ್ರಾಂಗ್ ಹಲ್ಲಲ್ಲಿ ಕಡಿತಾ ಇದೆ. ಯಾವಾಗ ಕಟ್ ಮಾಡಿ ಕೆಳಗೆ ಬೀಳ್ತೀನೋ ಗೊತ್ತಿಲ್ಲ. ಇಷ್ಟರ ಮಧ್ಯದಲ್ಲಿ ಅಲ್ಲೊಂದು ಮೇಲೊಂದು ಮರದಲ್ಲೊಂದು ಜೇನುಗೂಡು. ಆ ಜೇನುಗೂಡಿಂದ ಒಂದೊಂದೇ ಡ್ರಾಪು ಹನಿಯಾಗಿ ಹನಿ ಬೀಳ್ತಾ ಇತ್ತು. ಇವನು ಅದಕ್ಕೆ ಅಂತ ನಾಲ್ಗೆ ಒಡ್ತಾ ಇದ್ದಾನೆ. ಹೊರಗೆ ಹೋದರೆ ಆನೆ, ಕೆಳಗೋದ್ರೆ ಹೆಬ್ಬಾವು, ಹಿಡ್ಕೊಂಡಿರೋ ಬಳ್ಳಿನ ಇಲಿ ಕಡಿತಾ ಇದೆ. ಇಷ್ಟರ ಮಧ್ಯದಲ್ಲಿಯೂ ಎಂಜಾಯ್ ಮಾಡ್ತಾ ಇದ್ದಾನೆ. ಏನದು? ಜೇನುತುಪ್ಪ. ಅದೇನು ಕಂಟಿನ್ಯೂ ಬೀಳ್ತಿಲ್ಲ, ಆಗೊಂದು ತೊಟ್ಟು ಈಗೊಂದು ತೊಟ್ಟು, ಯಾವಾಗಲೂ ವರ್ಷಕ್ಕೊಂದು ತೊಟ್ಟು ಬೀಳುತ್ತೆ. ಅದು ಬೀಳೋ ಟೈಮ್ ಅಂತ ಹೋಗೋದು, ಸಿಕ್ತು, ಇಲ್ಲದೇ ಇಲ್ಲ. ಇದು ಯಾವುದೋ ಓಲ್ಡ್ ಸ್ಟೋರಿ ಅಲ್ಲ ರೀ, ನಮ್ಮ ಸ್ಟೋರಿನೇ. ನಮ್ಮ ಹೆಸರು ಹಾಕಿದ್ರೆ ಪುಸ್ತಕ ಮೈಲಿಗೆ ಆಗತ್ತೆ ಅಂತ ನಮ್ಮ ಹೆಸರು ಹಾಕಿಲ್ಲ. ಜೀವನೇ ಓಡುವವ ಜೀವನೇ. ಮುಪ್ಪೆ ಆನೆ ಇದ್ದ ಹಾಗೆ, ಓಲ್ಡ್ ಏಜ್ ಅಟ್ಟಿಸ್ಕೊಂಡು ಬರುತ್ತೆ. ಏನಾರು ಮಾಡಿ ಅವಾಯ್ಡ್ ಮಾಡಬೇಕು ಅಂತ ಹೋಗಿ
ಹಳ್ಳಕ್ಕೆ ಬೀಳ್ತೀವಿ. ಹಿಡ್ಕೊಂಡಿರೋದು ಬಳ್ಳಿ, ಇದು ಆಯುಷ್ಯ. ಕೆಳಗಿರುವ ಹಾವು ಮೃತ್ಯು ನುಂಗ್ಲಿಕ್ಕೆ ಕಾಯ್ತಾ ಇದೆ. ಮೇಲಿರುವ ಬಳ್ಳಿ ನಮ್ಮ ಆಯುಷ್ಯ. ಅದನ್ನು ಕಡಿತಿರೋ ಬಿಳಿ ಇಲಿ ಡೇ ಟೈಮ್, ಕಪ್ಪಿಲಿ ನೈಟ್ ಟೈಮ್. ಹಗಲು ರಾತ್ರಿ ನಮ್ಮ ಒಂದು ದಿನ ಕಟ್ ಮಾಡ್ತಾ ಇದೆ. ನೀವು ಎಷ್ಟು ವಯಸ್ಸಾಗ್ತಿದ್ದೀರಿ? ಸುಮ್ಮನೆ 40 ವರ್ಷ ಆಗಿದೆ ಅಂದರೆ ಹಾವಿನ ಬಾಯಿ ಒಳಗೆ 40% ಹೋಗಿಬಿಟ್ಟಿದ್ದೀರಿ ಅಂತ ಅರ್ಥ. 60 ಆಗಿದೆ ಅಂದರೆ 60% ಒಳಗೆ ಹೋಗಿಬಿಟ್ಟಿದ್ದೀರಿ ಅಂತ. ಆ ಹಾವಿನ ವಿಚಿತ್ರ ಏನು ಗೊತ್ತಾ? ಅದು ಕಾಲು ಕಡೆಯಿಂದ ನುಂಗ್ಕೊಂಡು ಬರುತ್ತದು. ಕಾಲು ಕಡೆಯಿಂದ ಅದಕ್ಕೆ ಮೊದಲು ಬರೋದೇ ಕಾಲು ನೋವು, ಆಮೇಲೆ ಸೊಂಟ ನೋವು, ಆಮೇಲೆ ಭುಜ ನೋವು, ಆಮೇಲೆ ಇಲ್ಲಿ ತನಕ ಬಂದರೂ, ಇಲ್ಲಿ ಬಂದಾಗ ನಾರಾಯಣ ಅಂದರೂ ಕಕ್ಕೆ ಬಿಡುತ್ತೆ, ನಿಮ್ಮನ್ನು ಉದ್ಧಾರ ಆಗಿಬಿಡ್ತೀರಿ. ಹಾಗಾಗಿ ಅದರ ಮಧ್ಯೆ ಬೀಳೋ ಹನಿಯೇ ಜೇನುತುಪ್ಪವೇ ಸಂಸಾರದಲ್ಲಿ ಸಿಗುವ ಸುಖ. ಈ ಸುಖವನ್ನು ಬಯಸೋನು ಮೂರ್ಖ ಅಲ್ಲದೆ ಮತ್ತಾರು? ಹೊರಗೆ ಬರಬೇಕು ಅಂತ ಬಯಸಬೇಕು. ಇದು ಹೊರಗೆ ಬರಬೇಕಾದ್ರೆ ಆ ಲಾಸ್ಟ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ರೀ. ನಿಮಗೆ ದೇವ್ರ ನೆನಪು ಬರಲ್ಲ ರೀ. ಹೇಗೆ ಪಾರಾಗಬೇಕು ಐಡಿಯಾನೇ ಬರಲ್ಲ ರೀ. ಆಪತ್ಕಾಲದಲ್ಲಿ ದೇವರ ಸ್ಮರಣೆ ಅಂತೂ ಬರೋದೇ ಇಲ್ಲ. ಆಪತ್ತಿನಿಂದ ಪಾರಾಗೋ ಯೋಚನೆ ಇಲ್ಲ ಇವನಿಗೆ. ಸಿಗೋ ಹನಿ ನೆಕ್ತಾ ಕೂತಿದ್ದಾನೆ, ಪಾರಾಗೋ ಯೋಚನೆ ಇಲ್ಲ. ಪಾರಾಗುವ ಯೋಚನೆ ಇಲ್ಲದವನಿಗೆ ಪರಮಾತ್ಮನ ಯೋಚನೆ ಎಲ್ಲಿಂದ ಬರುತ್ತೀ? ಸಾಧ್ಯನೇ ಇಲ್ಲ. ಹಾಗಬೇಕಂದ್ರೆ ಮೊದಲಿಂದ ಅಭ್ಯಾಸ ಬೇಕು. ಇಲ್ಲದೆ ಇದ್ದವ್ರಿಗೆ ಬರೋಲ್ಲ. ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಇದ್ದ, ಅವನ ಮನೆ ತುಂಬ ರೆಕಾರ್ಡ್ಸ್ ಇಟ್ಕೊಂಡ್ಬಿಟ್ಟಿದ್ದೆ, ಎಲ್ಲ ಭಜನೆಗಳು, ಅದು ಇದು. ಸಾಯೋ ಕಾಲಕ್ಕೆ ಯಾವುದೇ ಒಂದು ರೆಕಾರ್ಡ್ ಹಾಕಿದ್ರೂ ಹರಿಭಜನೆ ಬಂದುಬಿಡಬೇಕು, ತಾನು ದೇವರ ಸ್ಮರಣೆ ಮಾಡಿಬಿಡ್ಬೇಕು. ಅವನು ಸಾಯೋ ಕಾಲ ಬಂತ್ರಿ. ಸಾಯೋ ಕಾಲ ಬಂದಾಗ ಅವನು ಏನೇನೋ ಮಾಡಿ ಸಂಜ್ಞೆ ಮಾಡ್ದ, ಏನು ಮಾಡಿದ್ರು ಕೂಡ ಮಕ್ಕಳಿಗೆ ಯಾರಿಗೂ ಅರ್ಥ ಆಗಲೇ ಇಲ್ಲ. ಕಡೆಗೆ ಡಾಕ್ಟ್ರಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವನನ್ನು ಉಳಿಸ್ಬೇಕು. ಏನೋ ಹೇಳ್ತಾ ಇದ್ದ ನಮ್ಮಪ್ಪ ಅಂತ. ಅವನು ಸಾಯುವಾಗ ಪಾಪ ಪಾಪ ಅಂತ ಇದ್ದ, ಒಂದು ಅಕ್ಷರ ಪಾಪ ಅಂತಿದ್ದ. ಇವರೇನು ಅಂದ್ಕೊಂಡ್ರು, ಪಾಸ್ಬುಕ್ ಅಂದ್ಕೊಂಡ್ಬಿಟ್ರು. ಅದಕ್ಕೆ ಡಾಕ್ಟ್ರಿಗೆ ಕಾಸು ಗೀಸ್ಕೊಟ್ಟು ಇಂಜೆಕ್ಷನ್ ಕೊಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಪ್ಪನ ಬಾಯಲ್ಲಿ 5 ನಿಮಿಷ ಪಾಸ್ಬುಕ್ ಎಲ್ಲಿ ಹೇಳಿಬಿಟ್ರೆ ಸಾಕು ಅಂತ ಅವನು ಬಾಯಿ ಬಿಡಿಸಿದ್ರು. ಅವನೇನಂದ, ಅಯ್ಯೋ ಪ್ರಾರಬ್ಧಗಳ, ನೆನ್ನೆ ತಾನೇ ಮಂಕಿ ಬ್ರಾಂಡ್ ಪರ್ಕೆ ತಂದಿದ್ದೀನಿ, ಹೊರಗಾಕಿದ್ರಿ ಪರ್ಕೆ ಅಂದ, ಸತ್ತೇ ಬಿಟ್ಟ. ಕೃಷ್ಣ ಹೇಳ್ತಾನೆ, ಎಂ ವಾಪಿ ಸ್ಮರನ್ ಭಾವಃ ತ್ಯಜಂತ್ಯಂತೆ ಕಲೇವರಂ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಎಂ ವಾಪಿ ಸ್ಮರನ್ ಭಾವಂ. ನೀವು ಸಾಯುವ ಕಾಲಕ್ಕೆ ಏನನ್ನು ಸ್ಮರಣೆ ಮಾಡಿ ಸಾಯ್ತೀರಿ, ಹಾಗೆ ಆಗಿಬಿಡ್ತೀರಿ. ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಅಂತ್ಯಕಾಲದಲ್ಲಿ ಭಗವಂತನ ಘೋರ ರೂಪವನ್ನು ಸ್ಮರಣೆ ಮಾಡಿದ ಕಾರಣ ಮುಂದಿನ ಜನ್ಮದಲ್ಲಿ ಘೋರ ರೂಪದ ರಾಕ್ಷಸರಾಗಿ ಹುಟ್ಟಿದರು. ರಾವಣ ಕುಂಭಕರ್ಣರಾಗಿ ಘೋರ ರೂಪದಿಂದ ಹುಟ್ಟಿದರು. ರಾಮನ್ ನೋಡಿ ಮನುಷ್ಯ ಅಂತ ಅಂದ್ಕೊಂಡ್ರು. ಶಿಶುಪಾಲ ದಂತವಕ್ತರರಾಗಿ ಹುಟ್ಟಿದರು. ಜಡಭರತ ಸಾಯುವಾಗ ಜಿಂಕೆ 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 ಅಂತ ಸತ್ತ. ಕಡೆಗೇನಾದ ಮೃಗ ಶರೀರ ಮವಾಪ, ಜಿಂಕೆಯಾಗೆ ಹುಟ್ಟಿದ. ಕರೆಕ್ಟ್ ಆಚಾರ್ಯ. ನಾವು ಅದೇನೆ, ಸಾಯೋ ಕಾಲಕ್ಕೆ ನಾರಾಯಣ ನಾರಾಯಣ ಅಂದ್ಬಿಟ್ರೆ ನಾವು ನಾರಾಯಣ ಆಗಿಬಿಡ್ತೀವಲ್ವಾ ಅಂತ ಕೆಲವರು. ನಾರಾಯಣ ಆಗಲ್ಲ. ಈ ತಪ್ಪು ತಿಳುವಳಿಕೆ ಬರಬಾರ್ದು ಅಂತಲೇ 8 ವಿಷಯ ಮೊದಲು ತಿಳಿದಿರಬೇಕು. ಹಾಗಾದ್ರೆ ನಾರಾಯಣ ನಾರಾಯಣ ಅಂತ ಸತ್ರ ನಾರಾಯಣ ಆಗಲ್ವಾ? ಮತ್ತೇನಾಗ್ತೀವಿ? ನಾರಾಯಣನ್ ಥರ ಆಗ್ತೀವಿ. ಅದಕ್ಕೆ ಸಾರೂಪ್ಯ ಅಂತ ಕರೀತಾರೆ. ಮೋಕ್ಷ ದೇವರ ಥರಾನೇ ರೂಪ ಬರುತ್ತೆ. ಶಂಖ ಬರುತ್ತೆ, ಚಕ್ರ ಬರುತ್ತೆ, ಕಿರೀಟ ಬರುತ್ತೆ, ಎಲ್ಲ ಬರುತ್ತೆ. 2 ಬರಲ್ಲ. ಲಕ್ಷ್ಮೀ ಪತಿತ್ವ ಬರಲ್ಲ. ಜಗಜ್ಜನ್ಮಾದಿ ಕರ್ತೃತ್ವ ಅದು ನಿಮಗೆ ಬರಲ್ಲ. ದೇವರ ಥರ ರೂಪ ಬರುತ್ತೆ. ಶ್ರೀವತ್ಸ ಚಿಹ್ನೆ ಬರಲ್ಲ, ಕೌಸ್ತುಭ ಮಣಿ ಬರಲ್ಲ, ಉಳಿದದ್ದೆಲ್ಲ ಭಗವಂತ ಕೊಡ್ತಾನಂತೆ. ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬಹಳವಾಗಿ ಮಾಡಬೇಕು. ಅಂತ್ಯಕಾಲದಲ್ಲಿ ಮಾಡೋಣ ಅಂದರೆ ಅಂತ್ಯಕಾಲದಲ್ಲಿ ಇಂತಿಟ್ಕೊಂಡವ್ರಿಗೆ ಖಂಡಿತವಾಗೂ ಬರೋಲ್ಲ.
ಹಾಗಾದ್ರೆ ಏನು ಮಾಡಬೇಕು ಸ್ವಾಮಿ? ಕೃಷ್ಣ ನೋಡಿ ಎಷ್ಟು ಉಪಾಯ, ಒಳ್ಳೆ ಉಪಾಯ ಹೇಳ್ತಾನೆ ನೋಡ್ರಿ. ಅದಕ್ಕೆ ಅವನಿಗೆ ಯೋಗೇಶ್ವರ ಅಂತ ಕರೀತಾರೆ. ಯೋಗ ಅಂದರೆ ಉಪಾಯ. ಉಪಾಯ ತಿಳಿದವರಲ್ಲಿಯೇ ಅತ್ಯಂತ ಉತ್ಕೃಷ್ಟನಾದವ ಕೃಷ್ಣ. ನೀವು ಒಂದು ಉಪಾಯ ಮಾಡಿ ಕೃಷ್ಣನ ಹತ್ರ ಬರ್ತಾ ಇರ್ರಿ, ಅವನೇ ನಿಮಗೊಂದು ಉಪಾಯ ಹೇಳ್ತಾನೆ ಹೇಗೆ ಉದ್ಧಾರ ಆಗೋದು ಅಂತ. ಅವ ಹೇಳ್ತಾನೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ. ನೋಡಿ, ಬಿಡ್ತಾ ಇಲ್ಲ ಅರ್ಜುನನಿಗೆ. ಕೃಷ್ಣ ಹೇಳ್ತಾನೆ, ತಸ್ಮಾತ್ ಸರ್ವೇಷು ಕಾಲೇಶು, ಎಲ್ಲ ಕಾಲದಲ್ಲಿ, ಅರ್ಥಾತ್ ಯುದ್ಧ ಮಾಡುವಾಗಲೂ ನನ್ನ ಸ್ಮರಣೆ ಮಾಡು. ನೋಡಿ, ನಿಮ್ಗೆ ಆಶ್ಚರ್ಯ ಗೊತ್ತಾ, ಅರ್ಜುನನಿಗೆ 700 ಶ್ಲೋಕ ಹೇಳಬೇಕಾಯ್ತು ರೀ. ಆದರೆ ಜರಾಸಂಧನ ಸಂಹಾರ ಮಾಡುವಾಗ, ದುರ್ಯೋಧನಾದಿಗಳ ಸಂಹಾರವನ್ನು ಭೀಮಸೇನ ದೇವರು ಮಾಡುವಾಗ ನರಸಿಂಹದೇವರ ಸ್ತೋತ್ರ ಮಾಡ್ತಾ ಯುದ್ಧ ಅನ್ನುವ ಯಜ್ಞವನ್ನು ನರಸಿಂಹದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ಭಗವದರ್ಪಣ ಬುದ್ಧಿ ಉಳ್ಳಂಥ ಮಹಾನುಭಾವರು ಭೀಮಸೇನ ದೇವರು. ಅವರಿಗೆ ಮತ್ತೊಬ್ಬರ ಉಪದೇಶ ಬೇಡ, ಭಗವಂತನ ಉಪದೇಶ ಹೊರತುಪಡಿಸಿ ಅವರಿಗೆಂದೂ ಅಜ್ಞಾನ ಇತ್ಯಾದಿಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅರ್ಜುನನಿಗೆ ಯುದ್ಧ ಮಾಡು, ಯುದ್ಧದ ಕಾಲದಲ್ಲಿಯೂ ಕೂಡ ನನ್ನ ಸ್ಮರಣೆ ಮಾಡು. ಏನಂತ? ಯುದ್ಧ ನಾ ಮಾಡ್ತಿಲ್ಲ, ನನ್ನೊಳಗೆ ನಿಂತು ದೇವರು ಮಾಡಿಸ್ತಾ ಇದ್ದಾನೆ, ನನ್ನಿಂದ ಏನೂ ಆಗೋದಲ್ಲ. ಸರ್ವತಂತ್ರ ಸ್ವತಂತ್ರನಾದವ ಭಗವಂತ. ಗೆಲ್ಲುವವನು ಅವನೇ, ಸೋಲುವವನು ಅವನೇ, ಗೆಲ್ಲಿಸೋನು ಅವನೇ, ಮಾಡಿಸೋನು ಅವನೇ, ಎಲ್ಲ ಅವನೇ. ಈ ಭಾವನೆಯಿಂದ ನನ್ನ ನೆನಪಿನೊಂದಿಗೆ ನೀನು ಮಾಡು. ಮೈಯರ್ಪಿತ ಮನೋಬುದ್ಧಿ, ಮನಸ್ಸು ಬುದ್ಧಿ ನನ್ನಲ್ಲಿ ಅರ್ಪಣೆ ಆಗಿತ್ತು ಅಂತಾದರೆ ಖಂಡಿತವಾಗಿ ನನ್ನನ್ನೇ ಹೊಂದಿಬಿಡ್ತಾನವನು. ಅರ್ಥಾತ್ ಸಾಯುಜ್ಯ ಮೋಕ್ಷವನ್ನೇ ಹೊಂತಾನೆ. ನನ್ನನ್ನು ಹೊಂದುತ್ತೀಯೇ. ಭಗವಂತನನ್ನು ಹೊಂದೋದು ಅಂದರೆ ಭಗವಂತನೇ ಆಗಿಬಿಡೋದು ಅಲ್ಲ, ಭಗವಂತನ ಲೋಕಪ್ರಾಪ್ತಿ ಆಗತ್ತೆ. ಈ ಸ್ಮರಣೆದು ಅಭ್ಯಾಸ ಬೇಕು, ಪ್ರಾಕ್ಟೀಸ್ ಬೇಕು. ಈ ಅಭ್ಯಾಸ ಯಾವಾಗಲೂ 50 ಆದಮೇಲೆ 60 ಆದಮೇಲೆ ಶುರು ಮಾಡಿಕೊಂಡ್ರೆ ನೋಡಿ, ಮಧ್ಯ ಬಂದದ್ದು ಮಧ್ಯದಲ್ಲೇ ಹೋಗಿಬಿಡತ್ತೆ. ಹುಟ್ಟಿನಿಂದ ಬಂದದ್ದು ಸತ್ರೂ ಹೋಗಲ್ಲ, ಹುಟ್ಟುಗುಣ ಸುಟ್ಟರೂ ಹೋಗಲ್ಲ. ಹಾಗಾದರೆ ಹುಟ್ಟಿನಿಂದಲೇ ಬರಬೇಕು. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಕೌಮಾರಾದ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ, ಅಷ್ಟು ಸಣ್ಣ ವಯಸ್ಸಿನಿಂದಲೇ ಭಗವಂತನ ಸ್ಮರಣೆಯನ್ನು ನಾವು ಆರಂಭ ಮಾಡಬೇಕಂತೆ. ನಮ್ಮನೇಲಿ ಮಕ್ಕಳು ಹೋಮ್ವರ್ಕ್ ಮಾಡದೇ ಇದ್ದರೆ ತಾಯಿ ಸಿಟ್ಟಿಗೆ ಹೇಳ್ತಾಳೆ, ಬೈತಾಳೆ, ಅಂತಾಳೆ, ದುಃಖ ಪಡ್ತಾಳೆ. ಏನಾದರೂ ಮಾಡಿ ಮಗುವನ್ನು ಉತ್ತಮ ಅಭ್ಯಾಸಗಾರನನ್ನಾಗಿ ಮಾಡಬೇಕು ಅಂತ ಎಷ್ಟು ಶ್ರಮ ಪಡ್ತಾಳೆ. ಅದೇ ಮಗ ಸಂಧ್ಯಾವನೆ ಮಾಡಲಿಲ್ಲ ಅಂತ ಆದರೆ, ದೇವರ ಧ್ಯಾನ ಮಾಡಲಿಲ್ಲ, ಪ್ರಾರ್ಥನೆ ಮಾಡಲಿ, ಯಾವ ತಾಯಿನೂ ಅಳಲ್ಲ ರೀ. ಯಾವ ತಂದೆನೋ ಹೋಲಿ ಬಿಡು ಮಗು, ಹೋಲಿ ಬಿಡು ಮಗು, ಹೋಗಲಿ ಬಿಡು ಮಗು, ಹಾಗೆ ಬಿಟ್ಟುಬಿಡ್ತಾರೆ. ಸಣ್ಣ ವಯಸ್ಸಲ್ಲಿ ಮಾಡಬೇಕು. ಕೌಮಾರಾದ ಆಚರೇತ್ ಪ್ರಾಜ್ಞಃ. ಪುಟ್ಟ ವಯಸ್ಸಿನಲ್ಲಿ ನೀವು ಮಾಡಿದ್ದು ಅಭ್ಯಾಸವಾಗಿ ಅಂತ್ಯಕಾಲದಲ್ಲಿ ಬೇಡ ಅಂದರೂ ನಿಮ್ಮ ಒಟ್ಟಿಗೆ ಅದಿದ್ದು ಬಿಡುತ್ತೆ. ಹೇಗೆ ಪ್ರಾಕ್ಟೀಸ್ ಮಾಡಿರ್ತೀರಿ ಹಾಗೆ ನಿಮ್ಮ ಜೀವನ ನಡ್ಕೊಂಡು ಹೋಗಿಬಿಡುತ್ತೆ. ಸಣ್ಣ ಕಾಲದಲ್ಲಿ ಇರಬೇಕು. ವಯಸ್ಸಿನಲ್ಲಿ ಆದಮೇಲೆ ಯಾವಾಗಲೂ ವಯಸ್ಸಾದ್ಮೇಲೆ ಮಾಡ್ತೀನಿ, ನಾಳೆ ಮಾಡ್ತೇನೆ, ನಾಡಿದ್ದು ಆಚಾರ್ಯ ಇದು ಮುಗಿದು ಬಿಡಿ, ಈ ಜನ್ಮ ಮುಗೀತು, ಮುಂದಿನ ಜನ್ಮಕ್ಕೆ ಮುಂದಿನ ಜನ್ಮಕ್ಕೆ ಕೊಟ್ಟು ಹೋಗ್ತಾರೆ. ಅಲ್ಲ, ಮುಂದಿನ ಜನ್ಮ ಇದೇ ಥರ ಜನ್ಮ ಇದೆ ಅಂತ ಯಾರು ನಿಮ್ಗೆ ಹೇಳಿದ್ದು? ನರಿ, ನಾಯಿ, ಕುರಿ, ಕೋಳಿ, ಕತ್ತೆ ಆಗಲ್ಲ ಅಂತ ಗ್ಯಾರಂಟಿ ಏನು? ಮನುಷ್ಯರೇ ಆಗ್ತೀರಿ ಅಂತ ಯಾರು ಹೇಳಿದ್ದಾರೆ ನಿಮಗೆ? ನೋಡಿ, ಸಣ್ಣ ಪುಟ್ಟ ಪ್ರಾಡಕ್ಟ್ಸು ಐಟಮ್ಸು ತೊಗೊಂಡ್ರೆ ಗ್ಯಾರಂಟಿ ಇದೆ ರೀ. ಇಷ್ಟು ವ್ಯಾಲ್ಯೂಬಲ್ ದೇಹ ತೊಗೊಂಡಿದ್ದೀರಿ, ಇದಕ್ಕೆ ಗ್ಯಾರಂಟಿ ಇಲ್ಲ. ನಾಳೆಗೆ ಗ್ಯಾರಂಟಿ ಇಲ್ಲ, ಮುಂದಿನ ಜನ್ಮಕ್ಕಂತೂ ಮೊದಲು ಗ್ಯಾರಂಟಿ ಇಲ್ಲ. ಮರಳಿ ಈ ಪರಿ ಜನುಮ ಬರುವ ಹವಣಿಕೆಯಂತೂ ಇಲ್ಲವೇ ಇಲ್ಲ. ಹಾಗೆ ಮಾಡಲಯ್ಯ ಕೃಷ್ಣ. ಹೋಗ್ತಾ ಇದೆಯಲ್ಲ ಆಯುಷ್ಯ ಅಂತ ಹೇಳ್ತಾರೆ. ಒಂದು ಸತಿ ಒಬ್ಬ ಬ್ರಾಹ್ಮಣ ಧರ್ಮರಾಜನನ್ನು ಬಂದು ಕೇಳ್ತಾ ಇದ್ದಾನೆ. ರಾತ್ರಿ ಆಗಿತ್ತು, ಬಾಗಿಲು ತಟ್ಟದ. ಧರ್ಮರಾಜ ಬಾಗಿಲು ತೆಗೆದ. ಏನು ಬೇಕಂದ. ಬ್ರಾಹ್ಮಣ ಅಂದ, ಮಗನ ಮುಂಜಿ ಏನಾದರೂ ಹೆಲ್ಪ್ ಮಾಡು. ಧರ್ಮರಾಜ ವಾಚ್ ಕಡೆ ನೋಡ್ದ. ಇನ್ನು 2 ನಿಮಿಷಕ್ಕೆ ಬಿಡ್ಬೋದು ಆಚಾರರು ಅಂತ ಅಂದ್ಕೊಳ್ತಾರಲ್ಲ, ವಾಚ್ ಕಡೆ ನೋಡಿ. ಹಾಗೆ ಅವನು ವಾಚ್ ಕಡೆ ನೋಡು ಅಂದ್ಕೊಂಡ. ಟೈಮ್ ಆಗಿದೆ, ನಾಳೆ.
ಪಕ್ಕದಲ್ಲೇ ಇನ್ನೊಬ್ರದ್ದು ಕ್ವಾರ್ಟರ್ಸ್ ಇತ್ತು. ಆ ಬ್ರಾಹ್ಮಣ ಬಿಡಲಿಲ್ಲ, ಅವನಿಗೆ ಅರ್ಜೆಂಟು ದುಡ್ಡಿಂದು. ಪಕ್ಕದ ಕ್ವಾರ್ಟರ್ಸಲ್ಲಿ ಭೀಮಸೇನ್ ದೇವರು ಅವ್ರ ಮನೆ ಬಾಗಿಲು ತಟ್ಟ. ಭೀಮಸೇನ್ ದೇವರು ಬಾಗಿಲ್ತೆ ಏನು ಅಂದರು, ಈ ಥರ ಮುಂಜಿ ಮಾಡಬೇಕಿದೆ, ಏನಾದರೂ ಹೆಲ್ಪ್ ಮಾಡಿ. ನಮ್ಮಣ್ಣ ಇದ್ದಾನಲ್ಲ. ಇಲ್ಲ, ನಿಮ್ಮಣ್ಣ ನಾಳೆ ಬಾಂದು. ಭೀಮಸೇನ್ ದೇವರು ತಮ್ಮ ಅಂಗುಲಿಯಲ್ಲಿದ್ದ ಆಭರಣವನ್ನು ತತ್ಕ್ಷಣದಲ್ಲಿಯೇ ಕೊಟ್ಟು, ನಿನ್ನ ದುಡ್ಡಿಂದೇನು ಬೇಕು ತಗೊಂಡು ಕೊಟ್ಬಿಟ್ರು. ಆಮೇಲೆ ಸಂತೋಷಕರವಾದ ಸುದ್ದಿಯನ್ನು ಹೇಳುವ ಒಂದು ಶಬ್ದ ಗಂಟೆ, ಅದನ್ನು ಜೋರಾಗಿ ಬಾರಿಸಿದ್ರು. ಧರ್ಮರಾಜನಿಗೆ ಆಶ್ಚರ್ಯ, ಈ ಮಿಡ್ನೈಟಲ್ಲಿ ಗಂಟೆ ಯಾರು ಬಾರಿಸಿದ್ರು? ನೋಡಿದ್ರೆ ಭೀಮಸೇನ್ ದೇವರು. ಭೀಮಸೇನ್ ದೇವ್ರನ್ನ ಕೇಳಿದ್ರು, ಏನಪ್ಪ ಮಧ್ಯರಾತ್ರಿ ನಿದ್ದೆ ಬರಲಿಲ್ಲ, ಏನು ಗಂಟೆ ಬಾರಿಸ್ತಾ ಇದ್ದೀಯ, ಏನು ಸಂತೋಷ ಆಯ್ತು ನಿನಗೆ? ಭೀಮಸೇನ್ ದೇವರು ಅಂದರು, ಅಲ್ಲ ನೀನು ನಾಳೆವರೆಗೂ ಬದುಕಿರ್ತೀನಿ ಅಂತ ಅವನಿಗೆ ಹೇಳಿದ್ದೀಯಲ್ಲ, ನಿನ್ನ ಬದುಕು ನಾಳೆವರೆಗೂ ಇದೆಯಲ್ಲ, ಇದಕ್ಕಿಂತ ಸಂತೋಷ ಇನ್ನೇನು ಅಂದ. ಆಗ ಧರ್ಮರಾಜನಿಗೆ ಅರ್ಥ ಆಯಿತು, ನಾಳೆ ಗ್ಯಾರಂಟಿ ಇಲ್ಲ ಅಂತ. ಧರ್ಮರಾಜನಿಗೆ ನಾಳೆ ಗ್ಯಾರಂಟಿ ಇಲ್ಲ. ಯಾರಿಗೆ? ಧರ್ಮರಾಜನಿಗೆ. ನಾವು ಅಷ್ಟೇ ಅಧರ್ಮರಾಜರು, ನಮಗೇನು ಗ್ಯಾರಂಟಿ ರೀ, ನಾಳೆ ಏನು ಗ್ಯಾರಂಟಿ ರೀ, ಅದರಿಂದ ಈಗಲೇ ಮಾಡು, ಹಿಂದೆ ಮಾಡು, ಈ ಕ್ಷಣವೇ ಮಾಡು ಅಂತ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಭಗವಂತನ ನಾಮಸ್ಮರಣೆಯ ವಿಧಿ, ರೀತಿ, ಫಲ ಇದೆಲ್ಲ ಆ ಭಗವಂತನನ್ನು ಹೇಗೆ ಸ್ಮರಣೆ ಮಾಡಬೇಕು ಅನ್ನೋದನ್ನು ಭಗವಂತ ಮುಂದೆ 9ನೆಯ ಶ್ಲೋಕದಿಂದ ಆರಂಭ ಮಾಡಿಕೊಂಡು 22ನೆಯ ಶ್ಲೋಕದ ಪರ್ಯಂತರವಾಗಿ ಆ ಭಗವಂತನನ್ನು ಅಂತ್ಯಕಾಲದಲ್ಲಿ ಹೇಗೆ ಸ್ಮರಣೆ ಮಾಡಬೇಕು ಅಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಭಗವಂತ ಸರ್ವಜ್ಞ ಅಂತ ತಿಳ್ಕೊಳ್ಬೇಕು. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಂ ಅನುಸ್ಮರೇದ್ಯ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯ ಪ್ರಾಣಮಾವಿಶ್ಯ ಸಮ್ಯಕ್ ಸತಂ ಪರಮಂ ಪುರುಷಮುಪೈತಿ ದಿವ್ಯಂ. ಪರಮಾತ್ಮ ಸರ್ವಜ್ಞ ಆಗಿದ್ದಾನೆ, ಅನಾದಿಯಿಂದ ಇದ್ದಾನೆ, ಅಣುವಿಗಿಂತಲೂ ಅಣುವಾಗಿದ್ದಾನೆ, ಸರ್ವಧಾರಕನಾಗಿದ್ದಾನೆ. ಅವನನ್ನು ಪರಿಪೂರ್ಣವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ರೂಪ ಅದು. ಸೂರ್ಯನನ್ನು ಮೀರಿಸುವ ಪ್ರಕಾಶ ಆ ಭಗವಂತನದು ಅಂತ ಯಾವಾಗಲೂ ಸ್ಮರಣೆ ಮಾಡಬೇಕು. ಅಂತ್ಯಕಾಲದಲ್ಲಿ ಇನ್ನೂ ವಿಶೇಷವಾಗಿ ಈ ಸ್ಮರಣೆ ಮಾಡಬೇಕು. ವೇದಾಧ್ಯಯನ ಮಾಡಿರ್ತಕ್ಕಂತಹ ಜ್ಞಾನಿಗಳು, ಕಾಮಾದಿಗಳನ್ನು ಬಿಟ್ಟಂತಹ ಸಾಧಕರು, ಮನಸ್ಸು ಮೊದಲಾದ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಚಿಂತನೆಯಲ್ಲಿ ತೊಡಗಿಸಿಕೊಂಡಂತಹವರು ಆ ಭಗವಂತನನ್ನು ಹೊಂದುವ ಯೋಗ್ಯತೆಯನ್ನು ಪಡಿತಾರೆ. ಅಂತ್ಯಕಾಲದಲ್ಲಿ ಭಕ್ತಿಯಿಂದ ಕೂಡಿದ ಚಂಚಲತೆ ಇಲ್ಲದ ಆ ಮನಸ್ಸಿನಿಂದ 2 ಹುಬ್ಬುಗಳ ನಡುವಿನ ಪ್ರದೇಶದಲ್ಲಿ ಆ ಪ್ರಾಣವನ್ನು ನಿಲ್ಲಿಸಬೇಕಂತೆ. 2 ದಳದ ಕಮಲ ಇದೆ, ಇಲ್ಲಿ ನಿಂತು ಜೀವ ಒಂದು ಮುಹೂರ್ತ ಕಾಲ ಈ ಭಗವಂತನನ್ನು ಈ ಬಗೆಯಿಂದ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡುವಾಗ ವಿಹಿತವಾದ ಆಸನದಲ್ಲಿ ಕೂಡಬೇಕು. ಇದೆಲ್ಲ ಭಾಗವತ 2ಯ ಸ್ಕಂದದಲ್ಲಿ ಶರೀರ ತ್ಯಾಗ ಹೇಗೆ ಮಾಡಬೇಕು ಅಂತ ತೋರಿಸಿ ಕೊಟ್ಟಿದ್ದಾರೆ ಶುಕಾಚಾರ್ಯರು. ನಮ್ಮ ದೇಹದ ಒಳಗೆ ಬೇರೆ ಬೇರೆ ನಾಡಿಗಳಿದೆ, ಪ್ರಧಾನವಾಗಿ 4 ನಾಡಿಗಳಿದೆ. ಆ 4 ನಾಡಿಗಳಲ್ಲಿಯೂ ಪ್ರಧಾನವಾದದ್ದು ಸುಷುಮ್ನಾ ನಾಡಿ. ಅದೊಂದು ನಾಡಿಯನ್ನು ಮಾತ್ರ ತೆಗೆದಿಟ್ಕೊಳ್ಬೇಕು, ಉಳಿದ ಎಲ್ಲ ನಾಡಿಗಳನ್ನು ನಿರೋಧ ಮಾಡಬೇಕು, ಬಂಧಿಸಬೇಕಂತ. ಇದು ಯೋಗದಿಂದ ಅಭ್ಯಾಸ ಮಾಡಿದವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಜೀವ ಆ ನಾಡಿಯಲ್ಲಿ ಸಾಗುವಾಗ ಓಮಿತ್ಯ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಧ್ನಾಯುಧಾತ್ಮನ ಪ್ರಾಣಂ ಅಸ್ಥಿತೋ ಯೋಗಧಾರಣಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮಸ್ಮನುಸ್ಮರನ್ ಯಪ್ರಯಾತಿತ್ಯ ಜಂದೇಹನ್ ಸಯಾತಿ ಪರಮಾಂ ಗತಿಂ. ಮಧ್ಯದಲ್ಲಿ ಭ್ರುವಿನ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ಓಂಕಾರವಾಚ್ಯನಾದ ಆ ಭಗವಂತ ಓಂ ಅನ್ನುವ ಶಬ್ದದ ಒಳಗೆ ಎಲ್ಲ ಅಡಕಾಗಿದೆ. ನೆನ್ನೆ ಹೇಳಿದೆ, ಎಲ್ಲ ವೇದಗಳ ಸಾರ ಅದು. ಓಂ ಅಂದರೆ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ದೋಷ ದೂರ, ಜಗಜ್ಜನ್ಮಾಧಿಕಾರಣ, ಶಾಸ್ತ್ರ ಪ್ರತಿಪಾದ್ಯ, ಎಲ್ಲರಿಗಿಂತ ಉತ್ತಮನಾದವ, ಎಲ್ಲ ಶಾಸ್ತ್ರಗಳಲ್ಲಿ ಪ್ರತಿಪಾದಿತನಾದವ ಅನ್ನುವಂಥದ್ದು ಓಂಕಾರದ ಅರ್ಥ. ಎಲ್ಲ ವಿಧಗಳಿಂದಲೂ ಸಾಕಾರಗೊಂಡಂಥ ಬೀಜಾಕ್ಷರ ಓಂ. ಆ ಓಮನ್ನು ಧ್ಯಾನ ಮಾಡ್ತಾ
ಅದು 3 ಮಡತೆಗಳಿಂದ ಅಕಾರ ಉಕಾರ ಮಕಾರ ಇತಿ ತಾನೇಕದಾ ಸಮಬರತ್ತದೇ ತದೋಮಿತಿ ಯಮುಕ್ತ್ವಾ ಮುಚ್ಯತೆ ಯೋಗಿ ಜನ್ಮ ಸಂಸಾರ ಬಂಧನಾತ್. ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಬೇಕಂತಾದರೆ ಓಂಕಾರವನ್ನು ಭ್ರೂಮಧ್ಯದಲ್ಲಿಟ್ಟಾಗ ಅವನು ದೇಹತ್ಯಾಗ ಮಾಡಿದ ಅಂತಾದರೆ ಸದ್ಗತಿಯನ್ನು ಪಡಿತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದನ್ನು ಬಿಟ್ಟು ನೀವು ಬೇರೆ ಬೇರೆ ಸಾಧನೆ ಮಾಡಿ ಬೇರೆ ಯಾವ ನಾಡಿಯಲ್ಲಿ ಹೋಗಿ ಯಾವುದೇ ಲೋಕಕ್ಕೆ ಹೋದರೂ ಮರಳಿ ಭೂಲೋಕಕ್ಕೆ ಬರಬೇಕು. ಆ ಬ್ರಹ್ಮ ಭುವನಾನ್ ಲೋಕಾ ಪುನರಾವರ್ತಿನೋರ್ಜುನ. ಬ್ರಹ್ಮಲೋಕದ ಪರ್ಯಂತರವಾಗಿ ಭೂಲೋಕ, ಭುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಕೆಳಗೆ ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಲ, ಯಾವ ಲೋಕಕ್ಕೆ ಸಾಧನೆ ಮಾಡಿಕೊಂಡು ಹೋದರೂ ಮರಳಿ ಈ ಭೂಮಿಗೆ ಬರಬೇಕು. ಆ ಎಲ್ಲ ಲೋಕಗಳು ಬೋರ್ಡಿಂಗ್ ಲಾಡ್ಜಿಂಗ್ ಇದ್ದಾಗೆ, ಅಲ್ಲಿ ಪರ್ಮನೆಂಟ್ ಇಲ್ಲ. ಕಡೆಗೆ ನಿಮ್ಮ ಮನೆಗೆ ಹೋಗಲೇಬೇಕು. 1 ವಾರ ಇರ್ಬೋದು, ನಿಮ್ಮ ದುಡ್ಡು ಕಡಿಮೆ ಆಗ್ತಾ ಹೊರಗೆ ಹಾಕಿಬಿಡ್ತಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನಿಮ್ಮ ಪುಣ್ಯ ಕಡಿಮೆ ಆಗ್ತಾ ಆಗ್ತಾ ಮೈಯಿಂದ ದುರ್ಗಂಧ ಏಳಿದಾಗ ದೇವತೆಗಳಿಗೆ ಸಹನೆ ಮಾಡಲಿಕ್ಕಾಗದೆ ನಿಮ್ಮದು ಡೇಟ್ ಮುಗೀತು 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 ಅಂತ ಹೇಳ್ತಾ ನಮ್ಮನ್ನು ಕೆಳಗೆ ಹಾಕಿಬಿಡ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆದರೆ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ನನ್ನನ್ನು ಹೊಂದಿದ, ನನ್ನ ಲೋಕಕ್ಕೆ ಬಂದ ಅಂತಾದರೆ ಮತ್ತೆ ಅವನಿಗೆ ಹುಟ್ಟೇ ಇಲ್ಲ ಅರ್ಜುನ. ನನ್ನ ಲೋಕಕ್ಕೆ ಬಂದುಬಿಟ್ರಾಯ್ತು. ಕೃಷ್ಣ ಮುಂದೆ ಹೇಳ್ತಾನೆ, ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಂ ಮಮ. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗಾರು. ದೇವರ ಲೋಕಕ್ಕೆ ಹೋದವರು ಮಾತ್ರ ಮರಳಿ ವಾಪಸ್ ಬರೋಲ್ಲ. ಆದ್ದರಿಂದ ಅಂಥ ಲೋಕವನ್ನು ಪಡೆಯುವ ಪ್ರಯತ್ನ ಮಾಡಬೇಕೇ ವಿನಃ ಆ ಲೋಕಕ್ಕೆ ಬರಬೇಕಂದ್ರೆ ಸುಷುಮ್ನಾ ನಾಡಿಯಲ್ಲಿ ಹೋಗಬೇಕು. ಈ ಪರಬ್ರಹ್ಮ ಭಗವಂತನ ಹಗಲು ರಾತ್ರಿಗಳ ಬಗ್ಗೆ ತಿಳಿಸ್ತಾ, ಸಹಸ್ರಯುಗ ಪರ್ಯಂತಂ ಯದ್ ಬ್ರಹ್ಮಣೋ ವಿದು ರಾತ್ರಿಯುಗ ಸಹಸ್ರಾಂತಂ ತೇಹೋ ರಾತ್ರವಿದೋ ಜನಾ. ಸಾವಿರ ಯುಗಗಳು ಭಗವಂತನ ಹಗಲು. ಅವನ ಹಗಲಿನಲ್ಲಿ ಅವ್ಯಕ್ತವಾದ ಸಮಸ್ತ ಪ್ರಪಂಚ ವ್ಯಕ್ತ ಆಗುತ್ತೆ. ಭಗವಂತನ ರಾತ್ರಿಯಲ್ಲಿ ಮತ್ತೆ ಲಯ ಆಗುತ್ತೆ. ಲಯ ಆಗುತ್ತೆ ಅಂದರೆ ಬ್ರಹ್ಮಲೋಕದ ಪರ್ಯಂತರವಾಗಿ ಎಲ್ಲ ಲಯ ಆಗುತ್ತೆ. ಎಲ್ಲವನ್ನೂ ಲಯ ಮಾಡಿದರೂ ಲಯ ಮಾಡುವ ಭಗವಂತ ಲಯ ಆಗೋಲ್ಲ. ಅವನು ಶಾಶ್ವತ, ಅವನ ಲೋಕವೂ ಶಾಶ್ವತ, ಅವನ ಲೋಕಕ್ಕೆ ಹೋದವರು ಶಾಶ್ವತ. ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಕರ್ಮಯೋಗಿಗಳು ಇಬ್ಬರೂ ಪಡೆಯುವಂತಹ ಗತಿ, ಹೋಗುವ ಮಾರ್ಗ, ಹೊಂದುವ ಸ್ಥಿತಿ ಗತಿಗಳನ್ನು ವರ್ಣನೆ ಮಾಡ್ತಾರೆ. ಅಗ್ನಿರ್ಜ್ಯೋತಿರಃ ಶುಕ್ಲ ಷಾಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾ. ಬ್ರಹ್ಮಜ್ಞಾನಿಯಾದವ ಭಗವಂತನನ್ನು ಹೊಂದುವ ಮಾರ್ಗ, ಅದಕ್ಕೆ ಶುಕ್ಲಗತಿ ಅಂತ ಕರೀತಾರೆ. ಅಗ್ನಿ ಹಗಲಿನ ದೇವತೆ, ಶುಕ್ಲ ಪಕ್ಷದ ದೇವತೆ, ಉತ್ತರಾಯಣ 6 ತಿಂಗಳ 6 ದೇವತೆಗಳು. ಈ ಮೂಲಕ ಬ್ರಹ್ಮಜ್ಞಾನಿಗಳಾದವರು ನೇರ ಪ್ರಯಾಣ ಮಾಡಿ ಅಲ್ಲಿ ಇಲ್ಲಿ ನಿಲ್ಲದೆ ಭಗವಂತನನ್ನೇ ಹೊಂತಾರೆ. ಇಲ್ಲೆಲ್ಲ ಅಗ್ನಿ ಹಗಲಿಗೆ ಅಭಿಮಾನಿ, ಜ್ಯೋತಿಸ್ಸಿಗೆ ಅಭಿಮಾನಿ ಇದೆಲ್ಲ ಹೇಳ್ತಾರೆ. ಆದರೆ ಬ್ರಹ್ಮಸೂತ್ರಗಳಲ್ಲಿ ಈ ಎಲ್ಲ ಶಬ್ದಗಳನ್ನು ಜಡಪರವಾಗಿ ಅರ್ಥ ಮಾಡದೆ ಅಭಿಮಾನಿ ದೇವತಾ ಪರವಾಗಿ ಅಗ್ನಿ ದೇವತೆಯ ಲೋಕ ಹಾಗೆ ಚಿಂತನೆ ಮಾಡಬೇಕು ಅಂತ ಮಧ್ವಗುರುಗಳು ತಾವು ತಿಳಿಸಿದ್ದಾರೆ. ಇನ್ನು ಧೂಮಾಭಿಮಾನಿ ದೇವತೆ ಅಂದರೆ ರಾತ್ರಿಯ ದೇವತೆ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ, ದಕ್ಷಿಣಾಯನದ 6 ತಿಂಗಳು ದೇವತೆಗಳು, ಇವರೆಲ್ಲ ಈ ಮಾರ್ಗದಲ್ಲಿ ಕರ್ಮಯೋಗಿ ಸಾಗಿ ಬೇರೆ ಬೇರೆ ಲೋಕವನ್ನು ಹೊಂತಾನೆ. ಇದನ್ನು ಕೃಷ್ಣಗತಿ ಅಂತ ಕರೀತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಅದು ಸಾಯುವವರಿಗೆ ಕಾಲ ಮುಖ್ಯ ಅಲ್ಲ, ಕಾಲಾಂತರ್ಗತನಾದ ಭಗವಂತನ ಅರಿವು ಮುಖ್ಯ. ನೀವು ಯಾವುದೇ ಕಾಲದಲ್ಲಿ ದೇಹತ್ಯಾಗ ಮಾಡಿದರೂ ಕೂಡ ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಇತ್ತು ಅಂತಾದರೆ ಖಂಡಿತವಾಗಿ ಉತ್ತಮ ಲೋಕ ಪ್ರಾಪ್ತಿ ಆಗೇ ಆಗುತ್ತೆ. ಅದನ್ನು ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಸ್ಫುಟ ಮಾಡಿಕೊಟ್ಟಿದ್ದಾರೆ. ಕೃಷ್ಣ ಪರಮಾತ್ಮ ಇದೆಲ್ಲವನ್ನು ಹೇಳ್ತಾ ಕಡೆಗೆ ಹೇಳ್ತಾನೆ, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ನಾನಮುಪೈತಿ ಚಾದ್ಯಂ.
ಎಲ್ಲ ವೇದವನ್ನು, ಸಕಲ ವೇದವನ್ನು ಅಧ್ಯಯನ ಮಾಡಿದಾಗ, ದೊಡ್ಡ ತಪಸ್ಸನ್ನು ಆಚರಣೆ ಮಾಡಿದಾಗ, ಮಹತ್ತರವಾದ ಷೋಡಶ ದಾನಗಳನ್ನು ಮಾಡಿದಾಗ ಒಬ್ಬ ಯೋಗಿ ಆದವನಿಗೆ ಏನು ಪುಣ್ಯ ಬರ್ತದೋ ಆ ಎಲ್ಲ ಪುಣ್ಯ ಯೋಗ ಮಾರ್ಗದಲ್ಲಿ ಭಗವಂತ ಅವನನ್ನು ಹೊಂದುವವನಿಗೆ ಸಿಗುತ್ತೆ. ಮುಖ್ಯವಾಗಿ ಭಗವಂತನ ಲೋಕವೇ ಆ ಯೋಗಿಗೆ ಸಿಗತಕ್ಕಂಥದ್ದು. ಆದ್ದರಿಂದ ಅರ್ಜುನ, ನೀನು ಯೋಗಿಯಾಗು, ಉಪಾಯವನ್ನು ತಿಳಿದವನಾಗಿ ಯುದ್ಧವನ್ನು ಮಾಡು. ಯೋಗಿ ಆಗು ಅಂದರೆ ನಿನ್ನ ವಿಹಿತವಾದ ಕರ್ಮವನ್ನು ತಪ್ಪದೆ ಮಾಡ್ತಾ, ಅವುಗಳ ಫಲವನ್ನು ಸ್ವಲ್ಪವೂ ಬಯಸದೆ ಭಗವಂತನ ಪ್ರೀತಿಗಾಗಿ ಎಲ್ಲ ಕರ್ಮವನ್ನು ಮಾಡು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ, ತಸ್ಮಾತ್ ಯುದ್ಧಸ್ವ ಭಾರತ. ಅರ್ಜುನ ಹೇಳು, ಹೀಗೆ ಚಿಂತೆ ಮಾಡ್ತಾ ಕೂಡಬೇಡ. ನನ್ನಿಂದ ಯಾರ್ಯಾರೋ ಸಾಯ್ತಾರೆ, ಬಂಧುಗಳು ಹತರಾಗ್ತಾರೆ, ನನಗೆ ಪಾಪ ಬರುತ್ತೆ, ಈ ಎಲ್ಲ ಯೋಚನೆಯನ್ನು ಮನಸ್ಸಿನಿಂದ ದೂರ ಮಾಡು. ಇದು ನನ್ನ ಕರ್ತವ್ಯ, ಇದು ವಿಹಿತವಾದ ಕರ್ಮ, ಇದು ಭಗವಂತನ ಪೂಜಾ ರೂಪವಾಗಿ ಮಾಡ್ತೇನೆ, ಮಾಡುವಾಗ ದೇವರ ಸ್ಮರಣೆಯೊಂದಿಗೆ ಮಾಡ್ತೇನೆ ಅಂತ ನೀ ಮಾಡು. ನನ್ನ ಲೋಕಕ್ಕೆ ಬರ್ತೀಯ. ಯುದ್ಧ ಮಾಡಿದ್ರು ಅಷ್ಟೇ, ಏನು ಮಾಡಿದ್ರು ನನ್ನ ಲೋಕಕ್ಕೆ ಬರ್ತೀಯ. ನನ್ನ ಸ್ಮರಣೆಯೊಂದಿಗೆ ಕರ್ಮ ಮಾಡು ಅಂತ ಯೋಗಿ ಇರಬೇಕಾದ ಕ್ರಮವನ್ನು ಭಗವಂತ ಈ ಸಂದರ್ಭದಲ್ಲಿ ತಿಳಿಸ್ಕೊಟ್ಟು ಬ್ರಹ್ಮಾಕ್ಷರ ಯೋಗವನ್ನು ಮುಗಿಸಿದ್ದಾನೆ. ಮುಂದೆ ರಾಜವಿದ್ಯಾ ರಾಜಗುಖ್ಯ ಅನ್ನುವಂಥ ಅದ್ಭುತವಾದ ಉಪದೇಶವನ್ನು ಕೊಡಲಿಕ್ಕಿದ್ದಾನೆ. ಅದೇನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರೀಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ.